8ನೇ ಭಾಗ ಭಕ್ತವತ್ಸಲ ಕೃಷ್ಣ. ಆ ಭಾಗದ 5ನೇ ಸಂಚಿಕೆ ಇವತ್ತು. ಹೌದಾ? 6ನೇ ಸಂಚಿಕೆ. 6ನೇ ಸಂಚಿಕೆ. ಓಕೆ. ಎಸ್. ಹೌದು, 6ನೇ ಸಂಚಿಕೆ ಈ ದಿನ. ಆ, ಬನ್ನಿ ಚರ್ಚೆಯನ್ನ ಪ್ರಾರಂಭ ಮಾಡೋಣ ಮಂಗಳಾಚರಣ ಅಥವಾ ಪ್ರಾರ್ಥನೆಗಳೊಂದಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಖಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೆ ಮತ್ತೊಮ್ಮೆ ಸ್ವಾಗತ. ಕೃಷ್ಣ ಕಥಾಮೃತ ಸರಣಿಯಲ್ಲಿ ನಾವು 8ನೆಯ ಭಾಗ ಶ್ರೀಮದ್ ಭಾಗವತದ 10ನೇ ಸ್ಕಂದದ ಕೊನೆಯ ಅಧ್ಯಾಯಗಳ ಚರ್ಚೆಯನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಚರ್ಚೆ ಅನೇಕ ಸಂಚಿಕೆಗಳಲ್ಲಿ ನಡೀತಾ ಬರ್ತಾ ಇದೆ. ಮೊದಲಲ್ಲಿ ನಾವು ಶ್ರೀಕೃಷ್ಣ ಮತ್ತು ಆ ಸುಧಾಮರ ಭೇಟಿಯ ಪ್ರಸಂಗ, ಶ್ರೀಕೃಷ್ಣ ಸುಧಾಮನಿಗೆ ತೋರಿಸಿದಂತಹ ವಿಶೇಷ ಅನುಗ್ರಹ ಅವುಗಳನ್ನೆಲ್ಲ ನೋಡಿದ್ವಿ, 2 ಅಧ್ಯಾಯಗಳು. ಆನಂತರ ಆ ಒಂದು ಸೂರ್ಯಗ್ರಹಣದ ಸಮಯದಲ್ಲಿ ಯದುವಂಶೀಯರು, ಕುರುವಂಶೀಯರು, ವೃಂದಾವನದ ಭಕ್ತರೆಲ್ಲರೂ ಕೂಡ ಕುರುಕ್ಷೇತ್ರದಲ್ಲಿ ನೆರೆದಿದ್ರು. ಅಲ್ಲಿ ವಿಶೇಷವಾದಂತಹ ಘಟನೆಗಳು, ಅನೇಕ ಭಕ್ತರ ಸಮಾಗಮ, ಅವರ ನಡುವಿನ ಮಾತುಕತೆ, ಭಗವಂತನ ಕೃಪೆಯನ್ನ ಅವರು ನೆನೆಯೋದು, ನಂತರ ಭಗವಂತನ ಉಪದೇಶಗಳು, ಋಷಿಗಳ ಉಪದೇಶಗಳು, ಇವೆಲ್ಲವನ್ನ ನೋಡಿದ್ವಿ. ತುಂಬ ವಿಶೇಷವಾದಂತಹ ಪ್ರಸಂಗ ಇದು. ಇದಾದ ಮೇಲೆ ದ್ವಾರಕೆಗೆ ಮರಳಿದ ಶ್ರೀಕೃಷ್ಣನನ್ನ ಕುರಿತಾಗಿ ವಸುದೇವ ಮತ್ತು ದೇವಕಿಯರು ಪ್ರಾರ್ಥನೆಗಳನ್ನು ಸಲ್ಲಿಸ್ತಾರೆ. ಋಷಿಗಳು ಎಷ್ಟೊಂದು ಮಹಿಮೆ ನಿನ್ನ ಕುರಿತಾಗಿ ಹೇಳಿದ್ರು, ನಾನು ಅಜ್ಞಾನದಲ್ಲಿ ನಾನು ನಿನ್ನ ತಂದೆ, ನೀನು ನನ್ನ ಮಗ ಅಂತ ಭಾವಿಸಿದ್ದೆ ಅಂತ ಹೇಳಿ ವಸುದೇವ ಆ ಐಶ್ವರ್ಯ ಜ್ಞಾನದ ಅರಿವು ಆತನಲ್ಲಿ ಮೂಡಿ ಆತ ಶ್ರೀಕೃಷ್ಣನನ್ನ ಮಹಾಮಹಿಮ ಭಗವಂತ, ಸರ್ವ ಕಾರಣದ ಕಾರಣ ಅಂತ ಹೇಳಿ ಅನೇಕ ರೀತಿಯಲ್ಲಿ ಆತನನ್ನು ಸ್ತುತಿಸ್ತಾನೆ. ಆನಂತರ ದೇವಕಿಯು ಕೂಡ ಸ್ತುತಿಸ್ತಾಳೆ. ದೇವಕಿದೊಂದು ವಿಶೇಷವಾದಂತಹ ಪ್ರಾರ್ಥನೆ ಕೂಡ ಇರುತ್ತೆ. ಆ 6 ಮಕ್ಕಳು ಆಕೆಯನ್ನು ಕಳೆದುಕೊಂಡಿದ್ಲು. ಆ ಅಣ್ಣದಾದ ಕಂಸ ದುಷ್ಟ ಆ ಮಕ್ಕಳನ್ನ ಏನು ಕೊಂದಿದ್ದ, ಅವರನ್ನ ಮರಳಿ ಕರೆದುಕೊಂಡು ಬಾ ಶ್ರೀಕೃಷ್ಣ ಅಂತ ಹೇಳಿ ಕೇಳಿದಾಗ ಕೃಷ್ಣ ಮತ್ತೆ ಬಲರಾಮರು ಸುತಲ ಲೋಕಕ್ಕೆ ಹೋಗಿ ಬಲಿ ಮಹಾರಾಜನ ಲೋಕದಲ್ಲಿದ್ದಂತಹ ಆ 6 ಮಕ್ಕಳನ್ನ ಅವರು ಕರೆತರ್ತಾರೆ. ಆ ಮಕ್ಕಳು ಬಂದಾಗ ದೇವಕಿಗೆ ಅತೀವವಾದ ವಾತ್ಸಲ್ಯ ಮನದಲ್ಲಿ ಉಂಟಾಗತ್ತೆ. ಎದೆಹಾಲು ಉಣಿಸ್ತಾಳೆ. ಶ್ರೀಕೃಷ್ಣನ ಪ್ರಸಾದವಾಗಿತ್ತು ದೇವಕಿಯ ಎದೆಹಾಲು. ಹಾಗಾಗಿ ಆ ಮಕ್ಕಳೆಲ್ಲರೂ ಕೂಡ ಕೃಷ್ಣನ ಪ್ರಸಾದವನ್ನು ಪಡೆದರು, ಕೃಷ್ಣನ ದರ್ಶನವನ್ನ ಪಡೆದರು, ಕೃಷ್ಣನ ಸ್ಪರ್ಶವಾಯಿತು. ಅವರು ಕೂಡ ತಮ್ಮ ಆಧ್ಯಾತ್ಮಿಕ ಅರಿವನ್ನು ಅವರು ಗಳಿಸ್ತಾರೆ, ಭಕ್ತರಾಗ್ತಾರೆ. ನಂತರ ಅವರು ಮರೀಚಿ ಪುತ್ರರಾಗಿದ್ದರು. ತಾವೆಲ್ಲ ಅದರ ಇತಿಹಾಸವನ್ನು ನಾವು ನೋಡಿದ್ವಿ. ಸೊ ಅವರು ಮರಳಿ ದೇವಲೋಕಕ್ಕೆ ಹೋಗ್ತಾರೆ, ಭಗವಂತನಿಗೆ ಕೃತಜ್ಞತೆಯನ್ನು ಸಲ್ಲಿಸಿ. ಇದನ್ನೆಲ್ಲ ಅಚ್ಚರಿಯಿಂದ ಆ ದೇವಕಿ ಕಾಣ್ತಾಳೆ. ಹೀಗೆ ಕೃಷ್ಣ ಮತ್ತು ಬಲರಾಮರು ತಮ್ಮ ಭಕ್ತರ ಕುರಿತಾಗಿ
ಆ, ವಿಶೇಷವಾದಂತಹ ಆ ಆ ಕೃಪೆಯ ಭಾವವನ್ನ, ಅನುಗ್ರಹದ ಭಾವವನ್ನ, ವಾತ್ಸಲ್ಯವನ್ನ ತೋರಿಸಿದ್ರು. ಅದಲ್ಲದೆ ನಿನ್ನೆಯ ಚರ್ಚೆಯಲ್ಲಿ ಕೊನೆಯ ಪ್ರಸಂಗವಾಗಿ ನಾವು ನೋಡಿದ್ವಿ ಹೇಗೆ ತಂಗಿ ಸುಭದ್ರೆಯನ್ನ ಆ, ಅರ್ಜುನ, ಕೃಷ್ಣನ ಮಿತ್ರನಾದ ಅರ್ಜುನ ಅಪಹರಿಸ್ಕೊಂಡು ಹೋಗ್ತಾನೆ. ಅದು ಕೃಷ್ಣನ ಸಮ್ಮತಿಯಲ್ಲೇ ಆದಿತ್ತು. ಸೊ ಆ ಒಂದು ಪ್ರಸಂಗವನ್ನು ಕೂಡ ನಾವು ನೆನ್ನೆ ನೋಡಿದ್ವಿ. ಸೊ ಈ ಒಂದು ಭಾಗದಲ್ಲಿ ಶ್ರೀಕೃಷ್ಣ ಅನೇಕ ಭಕ್ತರನ್ನ ವಿಶೇಷವಾಗಿ ಭೇಟಿಯಾಗ್ತಾನೆ. ಅವರ ಆ ಭಕ್ತಿಗೆ ಸ್ಪಂದಿಸ್ತಾ ಅವರಿಗೆ ವಿಶೇಷವಾದ ಅನುಗ್ರಹವನ್ನು ನೀಡ್ತಾನೆ. ಸುಧಾಮರಾಗಿರಬಹುದು, ಆ ಕುರುವಂಶೀಯರಾಗಿರಬಹುದು, ವೃಂದಾವನದ ಭಕ್ತರಾಗಿರಬಹುದು, ವಸುದೇವ ದೇವಕಿಯರಾಗಿರಬಹುದು. ಈಗ ಒಂದು ವಿಶೇಷವಾದಂತಹ ಬಹಳ ಆ, ಆ, ವಿಶಿಷ್ಟವಾದಂತಹ ಒಂದು ಪ್ರಸಂಗ. ಶ್ರೀಕೃಷ್ಣ ಇಬ್ಬರು ಮಹಾನ್ ಭಕ್ತರನ್ನ ಭೇಟಿಯಾಗಲಿಕ್ಕೆ ಅಂತ ಹೇಳಿ ಈಗ ಅವರಿಗೆ ಅನುಗ್ರಹವನ್ನು ತೋರಿಸ್ಲಿಕ್ಕೆ ಆ ಭಕ್ತ ವಾತ್ಸಲ್ಯ ಶ್ರೀಕೃಷ್ಣನದ್ದು ಆ ಗುಣ ಇನ್ನಷ್ಟು ಸ್ಪಷ್ಟವಾಗಿ, ಇನ್ನಷ್ಟು ಅತ್ಯಂತ ರುಚಿಕರವಾಗಿ ಕಾಣುವಂತಹ ಒಂದು ಪ್ರಸಂಗ ಈಗ ಬರ್ತಾ ಇದೆ. ಶ್ರೀಕೃಷ್ಣನ ಇಬ್ಬರು ಭಕ್ತರು, ಇವರು ಮಿಥಿಲಾ ನಗರದಲ್ಲಿ ವಾಸಿಸ್ತಾ ಇದ್ರು. ವಿದೇಹ ರಾಜ್ಯ, ಆ ಜನಕನ ರಾಜ್ಯ ಮಿಥಿಲೆ, ಅದು ಆ ವಿದೇಹದ ರಾಜಧಾನಿ ಮಿಥಿಲಾ. ಸೀತೆಯ ತವರೂರು ಅಲ್ವಾ ಮಿಥಿಲಾ ಪ್ರದೇಶ. ಆಕೆಗೆ ಹೆಸರು ಕೂಡ ಇದೆ, ಮೈಥಿಲಿ. ಕೇಳಿದಿರಾ? ಸೀತೆಯ ಒಂದು ಹೆಸರು ಮೈಥಿಲಿ, ಏಕೆಂದ್ರೆ ಅವಳು ಮಿಥಿಲೆಯ ರಾಜಕುಮಾರಿ, ಮಿಥಿಲೆಯ ರಾಣಿ, ಒಂದು ರಾಜಕುಮಾರಿ. ಹೌದು. ಸೊ ಆ ವಂಶದಲ್ಲಿ ಅನೇಕ ಪೀಳಿಗೆಗಳು ಈಗ ಮುಂದೆ ಬಂದಿವೆ. ಈಗ ಇದು ದ್ವಾಪರ ಯುಗ. ಸೊ ಈ ಸಮಯದಲ್ಲಿ ವಿದೇಹ ರಾಜ್ಯದ ಮಿಥಿಲಾ ನಗರಿಯಲ್ಲಿ ಇಬ್ಬರು ಬಹಳ ವಿಶೇಷವಾದಂತಹ ಕೃಷ್ಣನ ಭಕ್ತರಿದ್ರು. ಶ್ರೀಕೃಷ್ಣ ಅವರ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ. ಮೊದಲನೇದಾಗಿ ಒಬ್ಬ ವ್ಯಕ್ತಿ, ಈತನ ಹೆಸರು ಶ್ರುತದೇವ. ಶ್ರುತದೇವ ಎಷ್ಟು ವಿಶೇಷವಾಗಿದ್ದ ಅಂದ್ರೆ ಶ್ರೀಕೃಷ್ಣ ಆತನನ್ನ ಸ್ಮರಣೆ ಮಾಡ್ತಾನೆ. ಈತ ಉತ್ತಮ ಬ್ರಾಹ್ಮಣನಾಗಿದ್ದ, ಭಕ್ತಿಯಲ್ಲಿ ಆತ ಸಂತುಷ್ಟನಾಗಿದ್ದ, ಶಾಂತ ಮನೋಭಾವನಾಗಿದ್ದ. ಯಾವುದೇ ರೀತಿಯ ಚಪಲತೆ ಅಥವಾ ಲೋಲುಪತೆ ಅಥವಾ ಲೋಭ ಅನ್ನೋದು ಆತನಲ್ಲಿ ಇರಲಿಲ್ಲ. ಗೃಹಸ್ಥಾಶ್ರಮದಲ್ಲಿದ್ದ. ಏನು ಆತನಿಗೆ ಭಗವಂತನ ದಯೆಯಿಂದ ದೊರಕ್ತಾ ಇತ್ತೋ ಅದರಲ್ಲಿ ಆತ ಸಂತೃಪ್ತನಾಗಿದ್ದ. ಮುಖ್ಯವಾಗಿ ಆತ ತನ್ನ ಮನೆಯಲ್ಲಿನ ಭಗವಂತನ ವಿಗ್ರಹಗಳು, ಕೃಷ್ಣನ ವಿಗ್ರಹವನ್ನ ಆತ ಪೂಜಿಸ್ತಾ ಇದ್ದ. ಅತ್ಯಂತ ಶ್ರದ್ಧೆಯಿಂದ ಎಲ್ಲ ಉಪಚಾರಗಳನ್ನು ಪಾಲಿಸ್ತಾ ಇದ್ದ. ಸೊ ಈ ರೀತಿಯಾಗಿ ಆತ ಜೀವನ ನಿರ್ವಹಿಸ್ತಾ ಇದ್ದ. ತುಂಬಾ ಸರಳ ಸ್ವಭಾವದವನು, ತುಂಬಾ ಶ್ರದ್ಧಾವಂತ ಭಕ್ತ. ಅದೇ ರೀತಿಯಾಗಿ ಆ ರಾಜ್ಯದ ರಾಜನು, ಆತನ ಹೆಸರು ಬಹುಲಾಶ್ವ. ಬಹುಲಾಶ್ವ ಈತ ಆ ನಿಮಿ ಅಥವಾ ನಿಮಿವಂಶ, ಆ ಮಿಥಿಲೆಯ ವಿದೇಹ ವಂಶ ಏನಿದೆ, ರಾಜವಂಶದಲ್ಲಿ ಬರುವಂತಹ ರಾಜ ಈತನು ಕೂಡ ರಾಜನಾಗಿದ್ರೂ ಕೂಡ ಭಗವಂತನ ಅತ್ಯಂತ ಪ್ರಿಯ ಭಕ್ತನಾಗಿದ್ದ. ರಾಜ ಪದವಿಯ ಅಹಂಕಾರ ಆತನಲ್ಲಿ ಇರಲಿಲ್ಲ. ಭಗವಂತನ ಸೇವಕ ನಾನು ಅನ್ನೋ ಒಂದು ಭಾವದಲ್ಲಿ ನಿರಹಂಕಾರವಾಗಿ ಆತ ಭಗವಂತನ ಸೇವೆಯನ್ನ ಮಾಡ್ತಾ ಇದ್ದ. ಇವರಿಬ್ಬರು ಭಗವಂತನಿಗೆ ಎಷ್ಟು ಪ್ರಿಯರಾಗಿದ್ರು. ಭಗವಂತ ದ್ವಾರಕೆಯಲ್ಲಿದ್ದಾನೆ, ಇವರ ಸ್ಮರಣೆಯನ್ನ ಮಾಡ್ತಾ ಇದ್ದಾನೆ. ಶ್ರುತದೇವ ಬಹುಲಾಶ್ವ, ಶ್ರುತದೇವ ಬಹುಲಾಶ್ವ. ಸೊ ಹೀಗೆ ಶ್ರೀಕೃಷ್ಣ ಇಬ್ಬರನ್ನು ಕೂಡ ಭೇಟಿ ಆಗ್ಲಿಕ್ಕೆ ಮನಸ್ಸು ಮಾಡ್ತಾ ಇದ್ದಾನೆ. ಈಗ ಇವರಿಬ್ರು ದ್ವಾರಕೆಗೆ ಬರ್ಬೋದಾಗಿತ್ತಲ್ವಾ, ಯಾಕೆ ಬರಲಿಲ್ಲ ಇವರು? ಆ ಒಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಮೂಡಬಹುದು ಅಲ್ವಾ?
ಅನೇಕರು ದ್ವಾರಕೆಗೆ ಬಂದು ಶ್ರೀಕೃಷ್ಣನ ದರ್ಶನವನ್ನ ಪಡೆದ್ರು. ಇವ್ರು ಯಾಕೆ ಬರಲಿಲ್ಲ? ವಿಶೇಷವಾಗಿ ಹೇಳಲಾಗತ್ತೆ, ಇವರು ಭಗವಂತನ ವಿಗ್ರಹಗಳ ಸೇವೆಯನ್ನ ಬಹು ನಿಷ್ಠೆಯಿಂದ ಪ್ರತಿದಿನ ಆ ಸೇವೆಯಲ್ಲಿ ಅವರು ನಿರತರಾಗಿದ್ರು. ಭಗವಂತ ಅವರ ಆ ಸೇವೆಯ ಕರ್ತವ್ಯವನ್ನ ಆತ ಕಂಡು ಬಹು ಪ್ರಸನ್ನನಾದ. ಎಷ್ಟರ ಮಟ್ಟಿಗೆ ಅಂದ್ರೆ ಈಗ ಆತನೇ ಅವರ ಮನೆಗೆ ಬರ್ತಾ ಇದ್ದಾನೆ. ಬಹಳ ಸುಂದರವಾದಂತಹ ಈ ಮಾತು ನೋಡಿ ಇಲ್ಲಿ. ಆ ಭಗವಂತ ಆತನ ವಿಶೇಷವಾದ ರೂಪ ಆ ವಿಗ್ರಹಗಳು ಅಲ್ವಾ? ಅರ್ಚಾ ವಿಗ್ರಹ ಅಂತ ಹೇಳ್ತಾರೆ. ಆ ಆತನ ಸ್ವರೂಪ ಚಿನ್ಮಯ ಆಧ್ಯಾತ್ಮಿಕ ಸಂಪೂರ್ಣ ಆಧ್ಯಾತ್ಮಿಕ ರೂಪ ಅದು. ಆ ಆದರೆ ಆತ ಭಕ್ತನ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಅಂತ ಈ ಅರ್ಚಾ ವಿಗ್ರಹ ರೂಪದಲ್ಲಿ ಕಾಣ್ತಾನೆ. ಆ ಅರ್ಚಾ ವಿಗ್ರಹ ಅದು ಕಲ್ಲಾಗಿರಬಹುದು, ಮರವಾಗಿರಬಹುದು, ಅಥವಾ ಲೋಹದಿಂದ ಮಾಡಲ್ಪಟ್ಟಿರಬಹುದು. ಆ ಈ ರೀತಿಯಾಗಿ ಅನೇಕ ಧಾತುಗಳು ಆ ಅವುಗಳಿಂದ ಮಾಡಲ್ಪಟ್ಟಿರುತ್ತೆ. ಶಾಸ್ತ್ರೋಕ್ತ ವಿಧಿಯಲ್ಲಿ ಭಗವಂತನ ಆವಾಹನ ಅದರಲ್ಲಿ ಮಾಡಲಾಗುತ್ತೆ. ಭಕ್ತರ ಆ ಆಹ್ವಾನವನ್ನ ಗೌರವಿಸ್ತಾ ಭಗವಂತ ಹೊರರೂಪದಲ್ಲಿ ಭೌತಿಕ ಅಂಶಗಳಿಂದ ಮಾಡಲ್ಪಟ್ಟಿರುವ ಆ ರೂಪ, ಆದರೆ ಅಲ್ಲಿ ಆತ ಪ್ರಕಟನಾಗಿ ಭಕ್ತರ ಸೇವೆಯನ್ನು ಸ್ವೀಕರಿಸ್ತಾ ಇರ್ತಾನೆ. ಒಮ್ಮೆ ಆ ರೂಪದಲ್ಲಿ ಆತ ಆ ಮನೆ ಅಥವಾ ದೇವಸ್ಥಾನದಲ್ಲಿ ಬಂದಾಗ ಆತನ ಸೇವೆಯನ್ನ ಪ್ರತಿದಿನ ನಿಯಮಿತವಾಗಿ ಮಾಡ್ತಾ ಹೋಗಬೇಕು. ಈ ಕರ್ತವ್ಯಗಳಲ್ಲಿ ಬೆಳಗಿನಿಂದ ಹಿಡಿದು ರಾತ್ರಿಯವರೆಗೆ ಆ ವಿಗ್ರಹಗಳ ಸೇವೆಯಲ್ಲಿ ಉತ್ಥಾನ, ನಂತರ ಆರತಿ, ಶೃಂಗಾರ, ಅಭಿಷೇಕ, ನಂತರ ನೈವೇದ್ಯ, ಪೂಜೆ, ನಂತರ ಮಧ್ಯಾಹ್ನ ಮತ್ತೆ ಶಯನ, ಮತ್ತೆ ಉತ್ಥಾನ, ಮತ್ತೆ ಆರತಿ, ಈ ರೀತಿಯಾಗಿ ಅನೇಕ ಉಪಚಾರಗಳು ಇರ್ತದೆ. ಸೊ ಈ ವಿಗ್ರಹ ಪೂಜೆ ಅಥವಾ ವಿಗ್ರಹ ಆರಾಧನೆ ಏನಿದೆ, ಇದು ನವವಿಧ ಭಕ್ತಿಯಲ್ಲಿ ಒಂದು ಬಹಳ ಮುಖ್ಯವಾದಂತಹ ಅಂಗ. ಅದಕ್ಕೆ ಏನಂತ ಹೆಸರು ಹೇಳ್ತಾರೆ? ಅರ್ಚನಂ. ಅರ್ಚನಂ. ಏನಂತಾರೆ? ಹಲೋ, ಹರೇ ಕೃಷ್ಣ. ಅರ್ಚನಂ. ಅರ್ಚನಂ. ಎಸ್. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ. ಮುಂದೇನು? ಅರ್ಚನಂ ದಾಸ್ಯಂ. ಅರ್ಚನಂ ಅರ್ಚನಂ ದಾಸ್ಯಂ ಸತ್ಯಂ. ವಂದನಂ ದಾಸ್ಯಂ ಸತ್ಯಂ ಸಖ್ಯಂ ಆತ್ಮನಿವೇದನಂ. ಆತ್ಮನಿವೇದನಂ. ಸೊ 9 ವಿಧಗಳು ಅದರಲ್ಲಿ ಬಂತು ನೋಡಿ. ಅರ್ಚನಂ ಆಕ್ಚುಲಿ ಹೇಳ್ಬೇಕಂದ್ರೆ ಅನೇಕ ಅನೇಕ ಅಂಗಗಳೇನಿವೆ ಅವು ಭಗವಂತನ ವಿಗ್ರಹದ ಮುಂದೆ ಕೂತ್ಕೊಂಡು ಅಥವಾ ವಿಗ್ರಹವನ್ನ ಸಂಬೋಧಿಸ್ತಾ ಮಾಡುವಂಥದ್ದು. ಉದಾಹರಣೆಗೆ ವಂದನಂ, ಪ್ರಾರ್ಥನೆಗಳನ್ನ ಯಾರಿಗೆ ಸಲ್ಲಿಸ್ತಾರೆ? ವಿಗ್ರಹಗಳಿಗೆ ಅಲ್ವಾ? ಪಾದ ಸೇವನಂ, ಈ ಒಂದು ಅಂಗ ಭಗವಂತನ ಚರಣದ ಸೇವೆ, ಅದು ಯಾರಿಗೆ ಕುರಿತಾಗಿ ಮಾಡ್ತಾರೆ? ವಿಗ್ರಹಗಳ ಕುರಿತಾಗಿ ಮಾಡ್ತಾರೆ ಅಲ್ವೇ? ಸೊ ಉತ್ಸವಗಳಾಗಿರಬಹುದು, ಭಗವಂತನ ಕುರಿತಾದಂತಹ ಸೇವೆಗಳಾಗಿರಬಹುದು, ಪ್ರಾರ್ಥನೆಗಳನ್ನು ಸಲ್ಲಿಸೋದಾಗಿರಬಹುದು, ಅರ್ಚನೆ, ಶೃಂಗಾರ, ನೈವೇದ್ಯ, ಪೂಜೆ, ಅಭಿಷೇಕ, ಇವುಗಳೆಲ್ಲ ಆಗಿರಬಹುದು. ವಿಶೇಷವಾಗಿ ವಿಗ್ರಹಗಳ ಉತ್ಸವದಲ್ಲಿ ಕೀರ್ತನೆ, ಆ ಕೀರ್ತನೆಯನ್ನ ಅಥವಾ ಕಥಾ, ಗಾನ, ನಾಟ್ಯ, ಶ್ರವಣ, ಇವೆಲ್ಲ ಉತ್ಸವಗಳು ಆ ವಿಗ್ರಹಗಳನ್ನ ಕೇಂದ್ರವಾಗಿ ಇರಿಸ್ಕೊಂಡು ಮಾಡಲಾಗ್ತದೆ. ಸೊ ಈ ಎಲ್ಲ ವಿಗ್ರಹಗಳ ಸೇವೆಯಲ್ಲಿ ಇವರು ಬಹಳ ತುಂಬಾ ಚೆನ್ನಾಗಿ ಶ್ರದ್ಧೆಯಿಂದ ಪಾಲಿಸ್ತಾ ಇದ್ರು. ಸೊ ಹಾಗಾಗಿ ಭಗವಂತ ಅವರ ಆ ಸೇವೆಯನ್ನು ಕಂಡು ತಾನೇ ಅವರ ಮನೆಗೆ ತೆರಳುತ್ತಾ ಇದ್ದಾನೆ. ಎಲ್ಲಿಂದ? ದ್ವಾರಕೆಯಿಂದ ಆತ ಈಗ ಮಿಥಿಲೆಗೆ ಹೋಗ್ತಾ ಇದ್ದಾನೆ. ಗುಜರಾತ್ನಿಂದ ನೇಪಾಳ್, ಮಿಥಿಲಾ, ಈಗಿನ ಮಿಥಿಲಾ ಅದು ಬಿಹಾರ್ ಮತ್ತೆ ನೇಪಾಳ್ ಗಡಿ ಅಲ್ಲಿ ಬರುವಂತಹ ಒಂದು ಜಾಗ. ತುಂಬಾ ದೂರ ಅಲ್ವಾ ಗುಜರಾತ್ನಿಂದ? ಯೋಚನೆ ಮಾಡಿ. ಬಟ್ ಶ್ರೀಕೃಷ್ಣ ಅವರನ್ನ ಕಾಣ್ಲಿಕ್ಕೆ ರಥವನ್ನೇರಿ ಹೋಗ್ತಾ ಇದ್ದಾನೆ. ದಾರುಕ ರಥವನ್ನ ಸಜ್ಜು ಮಾಡ್ದ. ಆ ಸುಂದರವಾದಂತಹ ಶ್ರೀಕೃಷ್ಣನ ರಥದ 4
ಕುದುರೆಗಳು. ಕೃಷ್ಣ ರಥವನ್ನೇರಿದ್ದಾನೆ. ಆತನನ್ನ ಹಿಂಬಾಲಿಸ್ತಾ ಅನೇಕ ಋಷಿಗಳು ಕೂಡ ಬರ್ತಾ ಇದ್ದಾರೆ. ಕೃಷ್ಣನ ದರ್ಶನ, ಕೃಷ್ಣನ ಸಂಗ, ಕೃಷ್ಣನ ಆ ಗುಣವನ್ನ ತಿಳಿಲಿಕ್ಕೆ ಅಂತ ಯಾರ್ಯಾರು ಬರ್ತಾ ಇದ್ರು. ಆಕ್ಚುಲಿ ಈ ಒಂದು ಪ್ರಸಂಗವನ್ನ ನಾವು ನೋಡಿದ್ರೆ ಶುಕಮುನಿಗಳು ಯಾವುದೇ ಒಂದು ಪ್ರಶ್ನೆ ಇಲ್ಲ ಆ ಪ್ರಸಂಗದ ಕುರಿತಾಗಿ, ಬಟ್ ತಾವೇ ಆ ಪ್ರಸಂಗವನ್ನ ವರ್ಣಿಸ್ತಾ ಇದ್ದಾರೆ. ಆ ನೋಡಿ, ಹಿಂದೆ ಆ ಪ್ರಶ್ನೆ ಬಂದಿತ್ತಲ್ವಾ, ನನ್ನ ತಂಗಿಯಾದಂತಹ ಕೃಷ್ಣನ ತಂಗಿಯಾದಂತಹ ಸುಭದ್ರೆಯ ವಿವಾಹ ಹೇಗಾಯ್ತು, ನನ್ನ ಅಜ್ಜಿ ಆಕೆ, ಹೇಗೆ ಅರ್ಜುನ ಆಕೆಯನ್ನ ವಿವಾಹದಲ್ಲಿ ಸ್ವೀಕರಿಸ್ತಾ ಅಂತ ಪರೀಕ್ಷಿತ ಕೇಳಿದ್ದ. ಅದಕ್ಕೆ ಆ ಶುಕದೇವ ಗೋಸ್ವಾಮಿಗಳು ಉತ್ತರವಾಗಿ ವರ್ಣನೆ ನೀಡಿದರು. ಬಟ್ ಈ ಒಂದು ಪ್ರಸಂಗದ ವರ್ಣನೆಯನ್ನ ಶುಕದೇವ ಮುನಿಗಳು ತಾವೇ ವರ್ಣಿಸ್ತಾ ಇದ್ದಾರೆ. ಯಾಕೆಂದ್ರೆ ಈ ಪ್ರಸಂಗದಲ್ಲಿ ಅವರು ಖುದ್ದಾಗಿದ್ರು. ಶುಕಮುನಿಗಳು ಖುದ್ದಾಗಿ ಭಗವಂತನ ಜೊತೆ ಈ ಲೀಲೆಯಲ್ಲಿ ಉಪಸ್ಥಿತರಿದ್ರು. ಶ್ರೀಕೃಷ್ಣ ದ್ವಾರಕೆಯಿಂದ ಎಲ್ಲಿ ಹೊರಟಿದ್ದಾನೀಗ? ಮಿಥಿಲೆಗೆ. ಹೋಗ್ಬೇಕಾದ್ರೆ ಅನೇಕ ಋಷಿಗಳು ಕೂಡ ಕೃಷ್ಣನ ಜೊತೆ ಬರ್ತಾ ಇದ್ದಾರೆ. ನಾರದ, ವಾಮದೇವ, ಅತ್ರಿ, ವ್ಯಾಸರು, ಪರಶುರಾಮ ಮತ್ತು ಆತನ ಶಿಷ್ಯರು, ಅಸೀತ, ಅರುಣಿ, ಶುಕದೇವ. ನೋಡಿ, ಶುಕದೇವ, ನಂತರ ದೇವತೆಗಳ ಗುರು ಆದ ಬೃಹಸ್ಪತಿ, ಕಣ್ವ, ಮೈತ್ರೇಯ, ಚ್ಯವನ, ಈ ರೀತಿಯಾಗಿ ಅನೇಕ ಮುನಿಗಳು ಶ್ರೀಕೃಷ್ಣನನ್ನ ಹಿಂಬಾಲಿಸ್ತಾ ಇದ್ದಾರೆ. ಕೃಷ್ಣ ಅವರನ್ನ ನೋಡಿ ಅತ್ಯಂತ ಕೃಪಾಮಯನಾಗಿ, ಅಯ್ಯೋ, ನೀವು ದಣದಿದ್ದೀರಾ, ಬನ್ನಿ ಬನ್ನಿ, ಎಲ್ಲರೂ ಬನ್ನಿ, ಈ ಒಂದು ರಥದಲ್ಲಿ ಎಲ್ಲರೂ ಕೂತ್ಕೊಳ್ಳಿ, ಬನ್ನಿ, ಒಟ್ಟಾಗಿ ನಾವು ಹೋಗೋಣ. ಎಲ್ಲಿಗೆ ಹೋಗೋಣ? ಎಲ್ಲಿಗೆ ಹೋಗ್ತಾ ಇದ್ದಾರೆ ಎಲ್ಲರೂ? ಮಿಥಿಲೆಯ ಕಡೆ ಹೊರಟಿದ್ದಾರೆ. ಮಿಥಿಲೆಗೆ ಹೊರಡ್ತಾ ಇದ್ದಾರೆ. ಆ ಒಂದು ಆ ರಥವನ್ನ ಏರಿರುವಂತಹ ಎಲ್ಲ ಋಷಿಗಳು ಮತ್ತು ಕೃಷ್ಣ ಅವರೀಗ ಮಿಥಿಲೆಯ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲಿ ಅನೇಕ ರಾಜ್ಯಗಳನ್ನ ಅವರು ದಾಟ್ತಾ ಹೋಗ್ತಾರೆ. ಅನೇಕ ರಾಜ್ಯಗಳು: ಆನರ್ತ, ಧನ್ವ, ಕುರುಜಾಂಗಲ, ಕಂಕ, ಮತ್ಸ್ಯ, ಪಾಂಚಾಲ, ಮಧು, ಕೇಕಯ, ಕೋಶಲ, ಅರ್ಣ, ಈ ರೀತಿಯಾಗಿ ಅನೇಕ ರಾಜ್ಯಗಳನ್ನ ಅವರು ದಾಟಿ ಹೋಗ್ತಾ ಇದ್ದಾರೆ. ಆ ರಾಜ್ಯದ ಯಾವ್ಯಾವ ರಾಜ್ಯದಲ್ಲಿ ಅವರ ರಥ ನಡೀತಾ ಇತ್ತು, ಅಲ್ಲಿರುವಂತಹ ನಿವಾಸಿಗಳಿಗೆಲ್ಲ ಈ ಸುದ್ದಿ ತಿಳಿತು. ಆ ಪುರುಷೋತ್ತಮ ಶ್ರೀಕೃಷ್ಣ ಭಗವಂತ ತನ್ನ ಭಕ್ತರೊಡನೆ ಮಿಥಿಲೆಗೆ ಹೋಗ್ತಾ ಇದ್ದಾನೆ, ಬನ್ನಿ ಬನ್ನಿ ಅಂತ ಹೇಳಿ ಭಗವಂತನ ರಥದ ದರ್ಶನವನ್ನ ಮಾಡ್ತಾ ಇದ್ದಾರೆ. ಭಗವಂತನ ಸುಂದರವಾದಂತಹ ಆ ಒಂದು ಮೊಗವನ್ನ ನೋಡ್ಲಿಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಹತ್ತಿರದಲ್ಲಿರುವಂತಹ ಕೇವಲ ರಾಜ್ಯದವರೆಲ್ಲ ದೂರದಿಂದ ಬರ್ತಾ ಇದ್ದಾರೆ. ಕೇವಲ ಆ ರಾಜ್ಯಗಳ ಜನತೆ ಅಷ್ಟೇ ಅಲ್ಲ, ಅದರ ಪಕ್ಕದಲ್ಲಿರುವಂತಹ ರಾಜ್ಯ, ಅದರ ಪಕ್ಕದಲ್ಲಿರುವಂತಹ ರಾಜ್ಯ, ಈ ರೀತಿಯಾಗಿ ಎಲ್ಲ ರಾಜ್ಯದ ಜನರೆಲ್ಲರೂ ಕೂಡ ಅಲ್ಲಿ ಕೃಷ್ಣನ ದರ್ಶನಕ್ಕೆಂದು ಬರ್ತಾ ಇದ್ದಾರೆ. ತಮ್ಮ ಬಳಿ ಇರುವಂತಹ ಅಮೂಲ್ಯವಾದ ವಸ್ತುಗಳನ್ನ ಭಗವಂತನಿಗೆ ಅರ್ಪಿಸ್ತಾ ಇದ್ದಾರೆ. ತಮ್ಮ ಭಕ್ತಿಯನ್ನ ಅವರು ಅರ್ಪಿಸ್ತಾ ಇದ್ದಾರೆ. ಶ್ರೀಕೃಷ್ಣ ಅವರೆಲ್ಲರನ್ನ ಕೂಡ ತನ್ನ ಕೃಪಾ ದೃಷ್ಟಿಯನ್ನ ಬೀರ್ತಾ ಅವರ ಭಕ್ತಿಯನ್ನ, ಸೇವೆಯನ್ನ ಸ್ವೀಕರಿಸ್ತಾ ಇದ್ದಾನೆ. ಅವರ ಹೃದಯಕ್ಕೆ ಆತ ತೃಪ್ತಿಯನ್ನ ನೀಡ್ತಾ ಇದ್ದಾನೆ. ಆ ಒಂದು ದೃಷ್ಟಿಯೇ ಅವರಿಗೆ ಸಂಪೂರ್ಣವಾದ ಸಂತುಷ್ಟಿ ನೀಡ್ತಾ ಇದೆ. ಆತನ ಮುಗುಳ್ನಗೆ, ಆತನ ಆ ಸುಂದರವಾದ ಸ್ವರೂಪ, ಆ ಸ್ವರೂಪವನ್ನ ಯಾವೊಂದು ಭೌತಿಕ ವಸ್ತುವಿಗೂ ಕೂಡ ನಾವು ಹೋಲಿಸ್ಲಿಕ್ಕಾಗೋದಿಲ್ಲ. ಅವರು ಕಣ್ಣುಗಳನ್ನ ಒಂದು ರೀತಿ ಕೊನೆಯಿಲ್ಲದಂತಹ ಪಾತ್ರೆಯಂತೆ, ಆ ಪಾತ್ರೆಯಲ್ಲಿ ಅವರು ಅಮೃತದಂತಿರುವಂತಹ ಭಗವಂತನ ರೂಪವನ್ನ ತಗೊಳ್ತಾ ಇದ್ದಾರೆ, ಕುಡಿತಾ ಇದ್ದಾರೆ, ಸ್ವೀಕರಿಸ್ತಾ ಇದ್ದಾರೆ. ಕೃಷ್ಣ ಅವರನ್ನ ಅನುಗ್ರಹಿಸ್ತಾ ಇದ್ದಾನೆ. ಆತ 3 ಜಗತ್ತಿನ ಗುರು, ಜಗದ್ಗುರು. ಆತ ಅವರಿಗೆಲ್ಲರಿಗೂ ಅಭಯವನ್ನ ಪ್ರದಾನ ಮಾಡ್ತಾ ಇದ್ದಾನೆ, ಆಧ್ಯಾತ್ಮಿಕ ದೃಷ್ಟಿಯನ್ನ, ಚಕ್ಷುವನ್ನ ನೀಡ್ತಾ ಇದ್ದಾನೆ. ಹೀಗೆ ಅವರೆಲ್ಲರೂ ಕೂಡ ಅತ್ಯಂತ ಹರ್ಷಿತರಾಗ್ತಾ ಇದ್ದಾರೆ. ಆ ರಥ
ಮೆಲ್ಲ ಮೆಲ್ಲಗೆ ಮಿಥಿಲೆಯ ಪ್ರದೇಶವನ್ನ ಈಗ ತಲುಪ್ತಾ ಇದೆ. ವಿದೇಹದ ಪ್ರಾಂತ್ಯವನ್ನ ಅದು ಪ್ರವೇಶಿಸಿದೆ. ಆ ಮಾತನ್ನು ಕೇಳಿದಂತಹ ಆ ಎಲ್ಲ ನಗರದ ವಾಸಿಗಳು ಆ ನಗರದ ಹೊರಬಂದು ಆ ರಥವನ್ನ ಆಹ್ವಾನಿಸ್ಲಿಕ್ಕೆ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅನೇಕ ರೀತಿಯ ಉಡುಗೊರೆಗಳನ್ನು ತಂದಿದ್ದಾರೆ. ಶ್ರೀಕೃಷ್ಣನಿಗೆ ಅವರು ಅರ್ಪಿಸ್ಲಿಕ್ಕೆ ತಂದಿದ್ದಾರೆ. ಏನಿದು ಉಡುಗೊರೆಗಳು? ಇದೆಲ್ಲವೂ ಕೂಡ ಭಗವಂತನ ಕೊಡುಗೆ ಅಲ್ಲವೇ? ಆದರೂ ಕೂಡ ಅಲ್ಲಿ ಪ್ರೀತಿ ಅಥವಾ ಪ್ರೇಮವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಉಡುಗೊರೆಗಳು ಭೌತಿಕ ದೃಷ್ಟಿಯಲ್ಲಿ ತುಚ್ಛವಾದವು ಕೂಡ ಕೃಷ್ಣ ಅವುಗಳಲ್ಲಿ ಇರುವಂತಹ ಶ್ರದ್ಧೆ ಭಕ್ತಿಯನ್ನು ಸ್ವೀಕರಿಸ್ತಾ ಇದ್ದಾನೆ. ಕೃಷ್ಣನೇ ನೀಡಿರುವಂತಹ ಆ ಉಡುಗೊರೆಗಳನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾರೆ. ಸೂರ್ಯನಿಗೆ ಹೇಗೆ ನಾವು ದೀಪವನ್ನ ಬೆಳಗಿ ಪೂಜಿಸ್ತೀವೋ, ಗಂಗೆಗೆ ಹೇಗೆ ನಾವು ಗಂಗಾ ನೀರನ್ನ ಅರ್ಪಿಸಿ ಪೂಜಿಸ್ತೇವೋ, ಹಾಗೆ ಇವರು ಕೃಷ್ಣನ ಅನುಗ್ರಹದಿಂದ ಜೀವನದಲ್ಲಿ ದೊರೆತಂತಹ ಸಂಪತ್ತು ಉಡುಗೊರೆಗಳು ಯಾವೇ ಆಗಿರಬಹುದು ಅವುಗಳನ್ನೇ ಅರ್ಪಿಸಿ ಅವರು ಕೃಷ್ಣನನ್ನ ಸಂತುಷ್ಟಿಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಕೃಷ್ಣ ಅದನ್ನ ಅವರ ಭಕ್ತಿ ಎಂದು ಸ್ವೀಕರಿಸ್ತಾ ಇದ್ದಾನೆ. ಸೊ ಹೀಗೆ ಆ ರಥ ಈಗ ಮಿಥಿಲೆಯನ್ನ ಪ್ರವೇಶಿಸಿದೆ. ಅವರೆಲ್ಲರೂ ಕೂಡ ಉತ್ತಮ ಶ್ಲೋಕ ಶ್ರೀಕೃಷ್ಣನ ಮುಖವನ್ನ, ಆತನ ನಗುವನ್ನ ಕಾಣ್ತಾ ಇದ್ದಾರೆ. ಅದನ್ನು ನೋಡಿ ಅವರ ಹೃದಯ ಅತ್ಯಂತ ತುಂಬಿ ಬಂದಿದೆ. ಎಲ್ಲರೂ ಕೂಡ ತಮ್ಮ ಕೈಗಳನ್ನ ಜೋಡಿಸಿ ತಲೆ ಮೇಲಿಟ್ಟು ಅವರು ತಮ್ಮ ಶರಣಾಗತಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ಭಗವಂತನ ಮುಂದೆ ಸಾಷ್ಟಾಂಗ ಪ್ರಣಾಮವನ್ನು ಅರ್ಪಿಸ್ತಾ ಇದ್ದಾರೆ. ಸೊ ಹೀಗೆ ಅವರು ಅಲ್ಲಿ ಭಗವಂತನನ್ನ ಬರಮಾಡಿಕೊಳ್ತಾ ಇದ್ದಾರೆ ತಮ್ಮ ನಗರಕ್ಕೆ. ಯಾವ ನಗರ ಇದು? ಯಾವ ನಗರ ಇದು? ಮಿಥಿಲಾ ನಗರ. ಮಿಥಿಲಾ ನಗರ. ಮಿಥಿಲಾ ನಗರವನ್ನ ಪ್ರವೇಶಿಸಿದಾಗ ಅಲ್ಲಿ ವಿಶೇಷವಾಗಿ ಇಬ್ಬರು ಈ ಭಕ್ತರೇನಿದ್ರು, ಯಾರು ಯಾರು? ಶ್ರುತದೇವ ಮತ್ತು ಬಹುಳಾಶ್ವ. ಬಹುಳಾಶ್ವ. ಶ್ರುತದೇವ ಈತ ಸರಳ ಬ್ರಾಹ್ಮಣ, ಬಡವ, ಆದ್ರೆ ಸಂತುಷ್ಟನಾಗಿದ್ದಾನೆ. ಬಹುಳಾಶ್ವ ಈತ ಆ ಮಿಥಿಲೆಯ ರಾಜ. ಆತನು ಭಗವಂತನ ಭಕ್ತ. ನಿರಹಂಕಾರದ ಭಾವದಲ್ಲಿ ಆತ ಭಗವಂತನನ್ನ ಸೇವೆ ಮಾಡ್ತಾ ಇದ್ದಾನೆ. ಇಬ್ರು ಭಕ್ತರು. ಸೊ ಇಬ್ರು ಒಂದೇ ಸಮಯದಲ್ಲಿ ಶ್ರೀಕೃಷ್ಣನ ಮುಂದೆ ಬಂದು ಸಾಷ್ಟಾಂಗ ಪ್ರಣಾಮವನ್ನ ಸಲ್ಲಿಸಿ ಅವರು ಭಗವಂತನನ್ನ ತಮ್ಮ ಮನೆಗೆ, ತಮ್ಮ ಅರಮನೆಗೆ ಆಹ್ವಾನಿಸ್ತಾ ಇದ್ದಾರೆ. ಯಾರು ಆಹ್ವಾನಿಸ್ತಾ ಇದ್ದಾರೆ? ಶ್ರುತದೇವ ಮತ್ತು ಬಹುಳಾಶ್ವ. ಹೆಸರುಗಳನ್ನ ನೆನ್ಪಿಡಿ, ಬಹಳ ವಿಶೇಷ ಭಕ್ತರು ಇವರು. ಇವರ ವರ್ಣನೆ ಮುಂದೆ ಬರ್ತದೆ. ಕೃಷ್ಣನ ಮುಂದೆ ಇವರಿಬ್ರು ಕೂಡ ಒಂದೇ ಸಮಯದಲ್ಲಿ ಆ ಒಂದು ಮನವಿಯನ್ನ, ಆಮಂತ್ರಣವನ್ನ ನೀಡ್ತಾ ಇದ್ದಾರೆ. ಈಗ ವಿಶೇಷತೆ ಇಲ್ಲಿ, ಶ್ರೀಕೃಷ್ಣ ಯಾರ ಮನೆಗೆ ಮೊದಲು ಹೋದ? ಯಾರ ಆಹ್ವಾನವನ್ನ ಮೊದಲು ಗೌರವಿಸ್ತಾ ಇದ್ದಾನೆ? ಅಲ್ಲೇ ಇರೋದು ಬಹಳ ವಿಶೇಷತೆ. ಶ್ರೀ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ? ಇಬ್ರು ಕೂಡ ನನ್ನನ್ನ ಮನೆಗೆ ಆಹ್ವಾನಿಸ್ಲಿಕ್ಕೆ ಬಂದಿದ್ದಾರೆ. ನಾನು ಇಬ್ಬರನ್ನೂ ಸಂತುಷ್ಟಿಗೊಳಿಸ್ತೀನಿ. ಏಕಕಾಲಕ್ಕೆ ನಾನು ಇಬ್ಬರ ಮನೆಯಲ್ಲೂ ಕೂಡ ಅವರ ಭಕ್ತಿಯನ್ನ ಸ್ವೀಕರಿಸ್ತೀನಿ. ಭಗವಂತ ವಿಶೇಷವಾಗಿ 2 ರೂಪಗಳಲ್ಲಿ ಆತ ವಿಸ್ತಾರವಾಗಿ, ಒಂದು ರೂಪದಲ್ಲಿ ಆತ ಬಹುಳಾಶ್ವನ ಅರಮನೆಗೆ ಹೋಗ್ತಾನೆ, ಇನ್ನೊಂದು ರೂಪದಲ್ಲಿ ಆತ ಶ್ರುತದೇವನ ಗುಡಿಸಲಿಗೆ ಹೋಗ್ತಾನೆ. ಆತನಷ್ಟೇ ಈ ರೂಪಗಳಲ್ಲಿ, 2 ರೂಪಗಳಲ್ಲಿ ಆದರಲ್ಲ, ಆತನ ಜೊತೆ ಇದ್ದಂತಹ ಋಷಿಗಳೂ ಕೂಡ. ನೋಡಿ ಭಗವಂತನ ಅದ್ಭುತವಾದಂತಹ ಮಹಿಮೆ.
ತನ್ನ ಭಕ್ತರನ್ನ ಸಂತುಷ್ಟಿಗೊಳಿಸ್ಲಿಕ್ಕೆ ಆತ ವಿಶೇಷವಾದಂತಹ ಶಕ್ತಿಯನ್ನ ತೋರಿಸ್ತಾ ಇದ್ದಾನೆ. ಈ ಸ್ವರೂಪಗಳಿಗೆ ಇವು ಇ- ಇವು ಮೂಲ ಸ್ವರೂಪಕ್ಕಿಂತ ಆ ಕಡಿಮೆ ಶಕ್ತಿ ಅಂತ ಅಲ್ಲ. ಇವುಗಳನ್ನ ವೈಭವ ಪ್ರಕಾಶ ಅಂತ ಹೇಳ್ತಾರೆ, ಟೆಕ್ನಿಕಲಿ ಹೇಳೋದಾದ್ರೆ. ಹಿಂದೆ ಇದೇ ರೀತಿಯಾದಂತಹ ವಿಸ್ತಾರಗಳನ್ನ ಭಗವಂತನ ಇನ್ನಿತರ ಲೀಲೆಗಳಲ್ಲಿ ನೋಡಿದ್ವಿ. ನೆನಪು ಮಾಡ್ಕೊಳ್ಳಿ, ಯಾವ ಲೀಲೆಯಲ್ಲಿ ನೋಡಿದ್ರಿ ನೀವು? ಬ್ರಹ್ಮ ಭಗವ ವಿಮೋಹನ ಲೀಲೆ, ಆ ಬ್ರಹ್ಮ ವಿಮೋಹನ ಲೀಲೆ, ಬ್ರಹ್ಮ ವಿಮೋಹನ ಲೀಲೆ ಏನದು? ಅಲ್ಲಿ ಕೃಷ್ಣ ಗೋಪ ಬಾಲಕರಾಗಿ ಕರುಗಳಾಗಿ ಗೋಪ ಕರುಗಳಾಗಿ ವಿಸ್ತಾರ ಅದ. ನಾನಿಲ್ಲಿ ಹೇಳ್ತಾ ಇರೋದು ಯಥಾವತ್ ಎಕ್ಸಾಕ್ಟ್ ಆಗಿ ಆತನ ರೂಪಗಳು ರಾಸಲೀಲೆಯಲ್ಲಿ, ವಿಸ್ತಾರವಾಗ್ತಾ ಇವೆ. ಎಲ್ಲಾದ್ರೂ ರಾಸಲೀಲೆಯಲ್ಲಿ, ರಾಸಲೀಲೆಯಲ್ಲಿ ಅಲ್ಲ ರಾಣಿಯರ ಜೊತೆ ರಾಣಿಯರ ಜೊತೆ ಪ್ರಭು. ರಾಣಿಯರ ಜೊತೆ ಅಟ್ ಎ ಟೈಮ್ ಇತ್ತೀಚೆಗಷ್ಟೇ ನಡೆಸ್ತಾ ನಾವು ಇದ್ರು. ನೋಡಿದ್ದು ರಾಣಿಯರನ್ನ ಆತ ವಿವಾಹ ಮಾಡ್ಕೊಳ್ಳುವಾಗ ಎಷ್ಟು ಜನ? 16,108 16,100 ನೂರ ಆವು ಏನು ಆ ರಾಜಕುಮಾರಿಯರನ್ನ ಆ ಅಸುರ ಬಂಧಿಸಿದ್ದ, ಅವರನ್ನ ಬಿಡುಗಡೆ ಮಾಡಿದ್ಮೇಲೆ ಅವರ ವಿವಾಹಕ್ಕೆ ಮುಹೂರ್ತ ತುಂಬಾ ಕಡಿಮೆ ಸಮಯದ್ದಾಗಿತ್ತು. ಆಗ ಕೃಷ್ಣ ಏನ್ ಮಾಡ್ತಾನೆ? 16,100 ಮಂಟಪಗಳು ವಿಸ್ತರಿಸ್ಕೊತಾನೆ. ತಯಾರಾಗಿವೆ. ಆ ಅಲ್ಲೆಲ್ಲ ಕನ್ಯೆಯರು ನಿಂತಿದ್ದಾರೆ. ಈಗ ಕೃಷ್ಣ ಆ ಒಂದು ಸಣ್ಣ ಮುಹೂರ್ತದ ಅವಧಿಯಲ್ಲಿ ಎಲ್ಲರನ್ನೂ ವಿವಾಹದಲ್ಲಿ ಸ್ವೀಕರಿಸ್ದ. ಅಷ್ಟೊಂದು ರೂಪಗಳಾಗಿ ಆತ ವಿಸ್ತಾರವಾದ. ಅಷ್ಟೇ ಅಲ್ಲ, ಆತನ ತಂದೆ ತಾಯಿ, ಆತನ ಎಲ್ಲ ಬಳಗದವರು, ಕುಟುಂಬದವರು, ವಸುದೇವ, ದೇವಕಿ, ರೋಹಿಣಿ, ಬಲರಾಮ ಎಲ್ಲರೂ ಕೂಡ, ಆಮೇಲೆ ಮಾಡೋಣ ಹೀಗೆ ಏನ್ರಿ ಎಲ್ಲರೂ ಕೂಡ ಪ್ರತಿಯೊಂದು 16,100 ಮಂಟಪಗಳಲ್ಲಿ ಉಪಸ್ಥಿತರಿದ್ದಾರೆ. ಆ ಒಂದೇ ಸಮಯದಲ್ಲಿ 16,100 ಮದುವೆಗಳು ನಡೆದವು. ಅದನ್ನಲ್ಲಿ ಕೇಳಿದ್ವಿ, ಇತ್ತೀಚೆಗಷ್ಟೇ ಕೇಳಿದ್ವಿ. ಅದಕ್ಕೂ ಮುಂಚಿತವಾಗಿ ನಾವು ಆ ರಾಸಲೀಲೆ, ರಾಸ ನೃತ್ಯದಲ್ಲಿ ಕೃಷ್ಣ ಕೇವಲ 16,000 ಅಲ್ಲ, ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಗೋಪಿಯರಿದ್ರು ಅಲ್ಲಿ. ಆ ಅವರೆಲ್ಲರೊಡನೆ ಆತ ಪ್ರತ್ಯೇಕವಾಗಿ, ಪ್ರತಿಯೊಬ್ಬ ಗೋಪಿಯೊಡನೆ ಆತ ಆ ಅವರೊಡನೆ ಆತ ನೃತ್ಯ ಮಾಡ್ತಾನೆ. ಹೇಗೆ? ಅದು ಪ್ರಕಾಶ ವಿಗ್ರಹದ ರೂಪ ಅಂತ ಹೇಳ್ತಾರೆ. ಸೊ ಇಲ್ಲಿ ಆ ಅಂತಹ ಮಹಿಮೆಯನ್ನ ತೋರಿಸಿದವನ ಈಗ ಇಬ್ಬರು ಭಕ್ತರು ಒಂದೇ ಸಮಯದಲ್ಲಿ ಆತನನ್ನ ಆಹ್ವಾನಿಸ್ತಾ ಇದ್ದಾರೆ. ಸೊ ಈಗ ಆತ ವಿಸ್ತಾರವಾಗೋದಿಲ್ಲ ಅಂತೀರಾ? ಆತ ಈಗ ಇಬ್ಬರನ್ನು ಕೂಡ ಸಂತುಷ್ಟಿಪಡಿಸಲಿಕ್ಕೆ ಏಕಕಾಲದಲ್ಲಿ ಆತನ ಆ ಜೊತೆಗಿರುವ ಋಷಿಗಳು ಕೂಡ ಅವರೂ ಕೂಡ ಆ ಪ್ರಕಾಶ ವಿಗ್ರಹಗಳಾಗಿ ಆ ರಾಜನ ಅರಮನೆ, ಯಾವ ರಾಜನ ಹೆಸರೇನು? ರಾಜನ ಹೆಸರೇನು? ಬಹುಳಾಶ್ವ. ಆತನ ಅರಮನೆ, ಆ ಕಡೆ ಇನ್ನೊಂದು ಶ್ರುತದೇವನ ಆ ಬ್ರಾಹ್ಮಣನ ಗುಡಿಸಲು, ಎರಡೂ ಕಡೆ ಹೋಗ್ತಾ ಇದ್ದಾರೆ. ಸೊ ಇನ್ನೊಂದು ವಿಶೇಷತೆ ಅಂದ್ರೆ, ಇಲ್ಲಿ ಬಹಳ ವಿಶೇಷತೆ ಏನಂದ್ರೆ, ಶ್ರುತದೇವ ಏನ್ ತಿಳ್ಕೊಳ್ತಾ ಇದ್ದಾನೆ? ಭಗವಂತ ನನ್ನ ಬಳಿಯೇ ಬರ್ತಾ ಇದ್ದಾನೆ, ನನ್ನ ಗುಡಿಸ್ಲಿಗೆ ಬರ್ತಾ ಇದ್ದಾನೆ. ಇನ್ನೊಬ್ಬರ ಅಂದ್ರೇನು, ಅರಮನೆಗೆ ಹೋಗ್ಲಿಲ್ಲ ಕೃಷ್ಣ, ನನ್ನ ಗುಡಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಬಹುಲಾಶ್ವ ಏನ್ ತಿಳ್ಕೊಳ್ತಾ ಇದ್ದಾನೆ? ಶ್ರುತದೇವನ ಆಮಂತ್ರಣನ ಸ್ವೀಕರಿಸದೆ ಭಗವಂತ ನನ್ನ ಮನೆಗೆ ಬರ್ತಾ ಇದ್ದಾನೆ. ನೋಡಿ, ಇದು ಬಹಳ ವಿಶೇಷ. ಯಾಕೆಂದ್ರೆ ಭಗವಂತ ಪ್ರತಿಯೊಬ್ಬ ಭಕ್ತನಿಗೂ ಕೂಡ ಆ ವಿಶೇಷವಾಗಿ ನಾನು ನಿನ್ನ ಬಳಿಯೇ ಇದ್ದೀನಿ ಅನ್ನೋ ಒಂದು ಅನುಭವವನ್ನ ನೀಡ್ತಾನೆ. ನೋಡಿ, ಈ ರೀತಿಯಾಗಿ ಯಾರಾದ್ರೂ ಈ ಜಗತ್ನಲ್ಲಿ ನೀಡ್ಲಿಕ್ಕಾಗತ್ತಾ? ಹೇಳಿ ನೋಡೋಣ. ಆ ಆ ಆ ಒಬ್ಬರ ಜೊತೆ ಕೂಡ ಈ ರೀತಿಯಾಗಿ ವರ್ತಿಸ್ಲಿಕ್ಕೆ ಆಗೋದಿಲ್ಲ. ಆಗತ್ತಾ ಹೇಳಿ? ಹರೇ ಕೃಷ್ಣ. ಆ ಆಗೋದಿಲ್ಲ. ಬಟ್ ಭಗವಂತ, ಹಾಗಾಗಿ ಆತನನ್ನ ಅಖಿಲರ ಸಾಮೃತ ಮೂರ್ತಿ ಅಂತ ಹೇಳಿರೋದು. ಎಲ್ಲರ ಆ ಮನಸ್ಸಿನ ಹಾತೊರಿಕೆ, ಆ ಪ್ರೀತಿಯ ಸಂಬಂಧವನ್ನ ಆತ ಉತ್ಕೃಷ್ಟವಾಗಿ ಸ್ವೀಕರಿಸ್ತಾನೆ, ಉತ್ಕೃಷ್ಟವಾಗಿ ಆತ ಸ್ಪಂದಿಸ್ತಾನೆ. ಅದರಲ್ಲಿ ಆತನ ನಿಜವಾದ ಐಶ್ವರ್ಯ ಅಥವಾ ಮಹಿಮೆಯನ್ನ ಕಾಣಬಹುದು. ಸೊ ಹೀಗೆ ಈಗ ಶ್ರೀಕೃಷ್ಣ ಈ ಋಷಿಗಳ ಜೊತೆ ಬಹುಲಾಶ್ವನ ಅರಮನೆಯಲ್ಲಿ ಹೋದ, ಇನ್ನೊಂದು ರೂಪದಲ್ಲಿ ಆತ ಋಷಿಗಳ ಜೊತೆ ಎಲ್ಲಿ ಹೋದ?
ಶ್ರುತದೇವನ ಗುಡಿಸ್ಲಿಗೂ ಹೋದ. ಸೊ ಪ್ರತಿಯೊಂದು ಕಡೆ ಏನೇನಾಯಿತು ಅನ್ನೋದನ್ನ ಶುಕಮುನಿಗಳು ವರ್ಣಿಸ್ತಾರೆ. ಯಾಕೆಂದ್ರೆ ಎರಡೂ ಕಡೆ ಅವರಿದ್ರಲ್ವಾ. ಎರಡು ಕಡೆ ಅವರಿದ್ರಲ್ವಾ. ಯಾರು? ಆ, ಶುಕಮುನಿಗಳು. ಸೊ ಶುಕಮುನಿಗಳು ಹೇಳ್ತಾರೆ, ಬಹುಲಾಶ್ವನ ಅರಮನೆಯಲ್ಲಿ ಏನಾಯ್ತು, ಈ ರಾಜ ಈ ಅತ್ಯಂತ ವೈಭವಯುತವಾಗಿ ಶ್ರೀಕೃಷ್ಣ ಮತ್ತು ಆ ಎಲ್ಲ ಋಷಿಗಳನ್ನ ಬರಮಾಡ್ಕೊಳ್ತಾನೆ. ಮೊದಲಿಗೆ ಅವರ ಪಾದವನ್ನ ಅಭಿಷೇಕ ಮಾಡ್ತಾನೆ. ಆ ಪಾದವನ್ನ ತೊಳೆದ ನಂತರ ಆ ನೀರು ಏನಿತ್ತು, ಪಾದೋದಕ ಏನಿತ್ತು, ಅದನ್ನ ತಾನು ಮತ್ತೆ ತನ್ನ ಕುಟುಂಬದವರ ಮೇಲೆಲ್ಲ ಆತ ಸಿಂಪಡಿಸ್ತಾನೆ. ಅದರಿಂದ ಗೊತ್ತಾಗುತ್ತೆ ಶ್ರೀಕೃಷ್ಣ ಆತ ಸರ್ವಶ್ರೇಷ್ಠ, ಆತನ ಪಾದಕ್ಕೆ ನಾನು ಎರಗ್ತಾ ಇದ್ದೀನಿ ಅಂತ. ತನ್ನ ಆಸ್ಥಾನದಲ್ಲಿ ತನ್ನ ಸಂಪತ್ನಲ್ಲಿ ಏನೆಲ್ಲ ಉತ್ಕೃಷ್ಟವಾದ ವಸ್ತುಗಳು ದೊರಕ್ತದೋ, ಸುಗಂಧಯುಕ್ತವಾದಂತಹ ಶ್ರೀಗಂಧದ ಆ ಚಂದನದ ಲೇಪನವನ್ನ, ಗಂಧ ಏಷ ಗಂಧ ಏತಾನಿ ಪುಷ್ಪಾಣಿ, ಎಲ್ಲ ಪುಷ್ಪಗಳನ್ನ ಅರ್ಪಿಸ್ತಾ ಇದ್ದಾನೆ, ಆಭರಣಗಳನ್ನ, ಧೂಪ ದೀಪ ನೈವೇದ್ಯ, ಅರ್ಘ್ಯ, ಮಧುಪರ್ಕ, ಈ ರೀತಿಯಾಗಿ ಅನೇಕ ಉಪಚಾರಗಳನ್ನ ಮಾಡ್ತಾ ಇದ್ದಾನೆ. ಹಸುಗಳನ್ನ, ಕರುಗಳನ್ನ, ಗುಳಿಗಳನ್ನ ಆತ ಅರ್ಪಿಸ್ತಾ ಇದ್ದಾನೆ. ಹೀಗೆ ತನ್ನ ಬಳಿ ಇರುವಂತಹ ಎಲ್ಲ ಸಂಪತ್ತನ್ನ, ಉತ್ಕೃಷ್ಟವಾದ ವಸ್ತುಗಳನ್ನ ಕೃಷ್ಣನಿಗೆ ಅರ್ಪಿಸ್ತಾ ಇದ್ದಾನೆ. ನಂತರ ನೈವೇದ್ಯವನ್ನ, ಭಗವಂತನಿಗೆ ನೈವೇದ್ಯವನ್ನ ಅರ್ಪಿಸ್ತಾನೆ. ಉತ್ಕೃಷ್ಟವಾದಂತಹ ವಿಧ ವಿಧದ ವ್ಯಂಜನಗಳನ್ನ ಮಾಡಿದ್ದ, ತನ್ನವರಿಂದ ಎಲ್ಲ ಆತ ತರಿಸಿದ್ದ, ಅದನ್ನ ಅರ್ಪಿಸ್ತಾನೆ. ಶ್ರೀಕೃಷ್ಣನಿಗೆ ಇವೆಲ್ಲವನ್ನು ಅರ್ಪಿಸಿದ ಮೇಲೆ ಬಹಳ ವಿಶೇಷವಾಗಿ ಅವರೆಲ್ಲರಿಗೂ ಕೂಡ ತಾಂಬೂಲವನ್ನ ನೀಡ್ತಾನೆ. ಅದಾದ್ಮೇಲೆ ಶ್ರೀಕೃಷ್ಣನ ಪಾದದ ಬಳಿ ಹೋಗಿ, ಆತನ ಕುಟುಂಬದವರೆಲ್ಲರೂ ಕೂಡ ಆತನ ಬಳಿ ಕೂತ್ಕೊಂಡಿದ್ದಾರೆ. ಆಗ ಕೃಷ್ಣನ ಆ ಚರಣಗಳನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು ಅವುಗಳನ್ನ ಮೆಲ್ಲಗೆ ಒತ್ತುತ್ತಾ ಇದ್ದಾನೆ. ಪಾದ ಸಂವಹನ ಅಂತ ಹೇಳ್ತಾರೆ ನೋಡಿ. ಎಷ್ಟು ಪ್ರೀತಿ, ಎಷ್ಟು ಅಕ್ಕರೆಯಿಂದ ಕೃಷ್ಣನ ಮುಖವನ್ನ, ಆ ಮುಖಚಂದ್ರವನ್ನ ನೋಡ್ತಾ ಕೃಷ್ಣನ ಪಾದವನ್ನ ಆತ ಒತ್ತುತ್ತಾ ಇದ್ದಾನೆ. ಕೃಷ್ಣ ಅತ್ಯಂತ ಪ್ರೀತಿಯ ಆ ಅನುರಾಗದ ಭಾವದಲ್ಲಿ ಆತನ ಕಡೆ ನೋಡ್ತಾ ಇದ್ದಾನೆ. ಆಗ ಬಹುಲಾಶ್ವ ಹೇಳ್ತಾನೆ. ಯಾರಾದ್ರೂ ಓದ್ತೀರಾ ಬಹುಲಾಶ್ವ ಏನು ವಿಶೇಷವಾದ ಮಾತುಗಳನ್ನ ಹೇಳ್ತಾನೆ ಅಂತ? ಕೆಲವು ಉತ್ಕೃಷ್ಟವಾದಂತಹ ಪ್ರಾರ್ಥನೆಗಳನ್ನ ಹೇಳ್ತಾನೆ. ಯಾರು ಓದ್ತೀರಾ? ಕೈ ತೋರಿಸ್ಬೇಕು ನನಗೆ, ಅವಾಗ ಗೊತ್ತಾಗುತ್ತೆ. ಯಾರು ಓದ್ತೀರಾ? ಓಕೆ, ನಾಗಶ್ರೀ ಅವರು ಓದಿ. ಎಸ್. ಹೋ ಭಗವಂತನೇ, ನೀನು ಸಮಸ್ತ ಜೀವಿಗಳ ಆತ್ಮನು ಮತ್ತು ಸಾಕ್ಷಿಯಾಗಿದ್ದೀಯೆ. ನೀನು ನಿನ್ನ ಭಕ್ತರಿಗೆ ಮಾತ್ರ ನಿನ್ನನ್ನು ಪ್ರಕಟಪಡಿಸಿಕೊಳ್ಳುತ್ತೀಯೆ. ನೀನು ಭೂತಾತ್ಮ. ಪ್ರತಿಯೊಬ್ಬರ ಶರೀರದಲ್ಲಿ ಆತ್ಮವಿದೆ, ಬಟ್ ಆ ಆತ್ಮಕ್ಕೆ ನೀನು ಆತ್ಮ. ಅಷ್ಟೇ ಅಲ್ಲದೆ ಆ ಆತ್ಮದ ಸಂಗಾತಿಯಾಗಿ ನೀನು ಆತ್ಮದ ಪ್ರತಿಯೊಂದು ಕಾರ್ಯದ ಸಾಕ್ಷಿ. ನೀನು ಹೇಗೆ ಪ್ರಕಟವಾಗ್ತೀಯ? ಯಾರಿಗೆ ಪ್ರಕಟವಾಗ್ತೀಯ? ನೀನು ನಿನ್ನ ಭಕ್ತರಿಗೆ ಮಾತ್ರ ಪ್ರಕಟವಾಗ್ತೀಯ. ಅದು ನಿನ್ನ ಸ್ವೇಚ್ಛೆ. ಯಾರೂ ಕೂಡ ನಿನ್ನನ್ನ ಆಜ್ಞೆ ನೀಡ್ಲಿಕ್ಕಾಗುವುದಿಲ್ಲ ನಿನಗೆ. ನೀನು ಸರ್ವ ಸ್ವತಂತ್ರ. ಆ ಸ್ವತಂತ್ರವನ್ನು ನೀನು ಬಳಸ್ತಾ ನನ್ನ ಮುಂದೆ ಪ್ರಕಟನಾಗಿದ್ದೀಯಾ ಹೇ ಭಗವಂತ ಅಂತ ಹೇಳ್ದ ಬಹುಲಾಶ್ವ. ಮುಂದೆ ಓದಿಮ್ಮ. ಯಾರು ಓದ್ತಾ ಇದ್ರು ಅವರೇ ಓದಿ ಮಾತಾಜಿಯವರೇ. ನಿನ್ನ ಭಕ್ತನಿಗೆ ನಿನ್ನನ್ನೇ ಸಂಪೂರ್ಣವಾಗಿ ನೀಡಲು ಸಿದ್ಧನಿರುವಾಗ ನಿನ್ನ ಚರಣ ಕಮಲಗಳನ್ನು ಯಾರ ತಾನೇ ತ್ಯಜಿಸಿ ಯಾರು? ಭಗವಂತ, ನೀನು ಸೇವೆ, ಆ ಭಕ್ತನ ಭಕ್ತಿಗೆ ನೀನು ಒಲಿದು ನಿನ್ನನ್ನ ನೀನೇ ಅವ್ರಿಗೆ ಕೈ ನೀಡ್ಬಿಡ್ತೀಯ. ಅಂತಹ ಕೃತಜ್ಞನು ನೀನು. ಭಕ್ತನ ಸೇವೆಗೆ ನೀನು ಕೃತಜ್ಞನಾಗಿ ಅವರ ಸೇವೆಯನ್ನ ಮಾಡ್ತೀಯ. ಭಗವಾನ್ ಭಕ್ತ ಭಕ್ತಿಮಾನ್ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತ ಭಕ್ತನ ಭಕ್ತನಾಗ್ಬಿಡ್ತಾನೆ. ಬಹಳ ವಿಶೇಷ ಗುಣ ಇದು. ಭಕ್ತ ವಾತ್ಸಲ್ಯದಲ್ಲಿ ಇದನ್ನೆಲ್ಲ ವರ್ಣಿಸ್ತಾ ಹೋಗ್ತಾರೆ. ಮುಂದೆ ಓದಿ. ನೀನು ಯಾಕೆ ಈ ಜಗತ್ನಲ್ಲಿ ಅವತರಿಸಿರುವೆ ಅನ್ನೋದು ಹೇಳ್ತಾ ಇದ್ದಾನೆ. ಹೇಳಿ. ಯದುವಂಶದಲ್ಲಿ ಅವತರಿಸಿ ನೀನು 3 ಲೋಕಗಳ ಸಮಸ್ತ ಪಾಪಗಳನ್ನು ನಿವಾರಿಸುವ ಮತ್ತು ಎಲ್ಲರನ್ನು ಉದ್ಧರಿಸುವ ನಿನ್ನ ಮಹಿಮೆಯನ್ನು ಪಸರಿಸಿದ್ದೀಯೆ. ನಿನ್ನ ಮಹಿಮೆಯನ್ನ ಕೇಳಿಯೇ ಈ ಜಗತ್ತು ಪುನೀತವಾಗ್ತಾ ಇದೆ, ಪವಿತ್ರವಾಗ್ತಾ ಇದೆ. ನೀನು ಸಾಕ್ಷಾತ್ ಅವತರಿಸಿ
ಈ ಜಗತ್ತಿಗೆ ಒಂದು ದೊಡ್ಡ ಉಪಕಾರವನ್ನ ಮಾಡ್ತಾ ಇದ್ದೀಯಾ. ವಿಶೇಷವಾಗಿ ಯದುವಂಶದಲ್ಲಿ ಅವತರಿಸಿ ಭೂಭಾರವನ್ನ ನೀನು ಕಡಿಮೆ ಮಾಡ್ತಾ ಇದ್ದೀಯಾ. ಆ ದುಷ್ಟರನ್ನ ನೀನು ನಿಗ್ರಹಿಸ್ತಾ ಇದ್ದೀಯ. ವಿಶೇಷವಾಗಿ ನಿನ್ನ ಭಕ್ತರಿಗೆ ನೀನು ಅನುಗ್ರಹ ನೀಡಲಿಕ್ಕೆ ಬಂದಿದೀಯಾ. ನನ್ನ ಒಂದು ವಿನಂತಿ ಭಗವಂತ, ನಿನ್ನ ಸ್ವರೂಪವನ್ನ ನೋಡಿದ ಮೇಲೆ ಒಬ್ಬನ ಜೀವನದಲ್ಲಿ ಯಾವ ಕಷ್ಟಗಳು ಉಳಿದಿರ್ತವೆ. ನಾನು ಹಾಗಾಗಿ ನನ್ನ ಜೀವನದ ಕುರಿತಾಗಿ ನಾನೇನೂ ನಿನಗೆ ಪ್ರಾರ್ಥನೆ ಮಾಡೋದಿಲ್ಲ. ನನ್ನ ಮನವಿ ಒಂದೇ, ಏನದು? ಓದಿ. ಬಹಳ ಇಂಟ್ರೆಸ್ಟಿಂಗ್. ದಯವಿಟ್ಟು ಇನ್ನು ಕೆಲವು ಕಾಲ ಇಲ್ಲೇ ನೆಲೆಸಿ ಈ ನಿಮಿ ವಂಶವನ್ನು ಪಾವನಗೊಳಿಸು. ದಯವಿಟ್ಟು ಕೆಲ ಕಾಲ, ಕೆಲ ಸಮಯ ಈ ಮಿಥಿಲಾ ಪ್ರದೇಶದಲ್ಲಿಯೇ ಉಳಿದುಕೋ, ಇಲ್ಲಿಯೇ ನೆಲೆಸು ಹೇ ಭಗವಂತ. ನಮ್ಮ ವಂಶದ ಎಲ್ಲ ಪೂರ್ವಜರನ್ನ ನೀನು ಪುನೀತಗೊಳಿಸು. ನನ್ನ ವಂಶ, ಆ ನಿಮಿ ಅನ್ನುವಂತಹ ಮಹಾನ್ ರಾಜ, ಆತ ನನ್ನ ಪೂರ್ವಜ. ಅದಾದ ಮೇಲೆ ಅಲ್ಲಿ ಅನೇಕ ಜನಕರು ಬಂದರು. ಸೀರಧ್ವಜ ಜನಕ, ಆತನ ಮಗಳಾದವಳು ಸೀತೆ, ಆ ಸೀತೆಯನ್ನ ಸ್ವೀಕರಿಸಿದವ ಆ ಮರ್ಯಾದ ಪುರುಷೋತ್ತಮ ರಾಮಚಂದ್ರ. ಅದೇ ರೀತಿಯಾಗಿ ಈ ಒಂದು ವಂಶದಲ್ಲಿ ಅನೇಕ ಮಹಾನ್ ರಾಜರು ಬಂದರು. ಅವರ ವಂಶದಲ್ಲಿ ಬರುವವನು ನಾನು. ನಮ್ಮ ಎಲ್ಲ ಕುಲವನ್ನ, ವಂಶವನ್ನ ಪಾವನಗೊಳಿಸು ಅಂತ ಹೇಳಿ ಭಿನ್ನವಿಸ್ಕೊಳ್ತಾನೆ ಬಹುಲಾಶ್ವ. ಆ ವಿನಂತಿಯನ್ನ ಗೌರವಿಸ್ತಾ ಭಗವಂತ ಕೆಲ ಕಾಲ ಅಲ್ಲಿಯೇ ಉಳಿದ ಬಹುಲಾಶ್ವನ ಸಂತುಷ್ಟಿಗೆಂದು. ನೋಡಿ, ಭಗವಂತ ಸ್ಕೆಡ್ಯೂಲ್ ಮಾಡ್ಕೊಂಡು ಹೋಗಿಲ್ಲ, ಐಟನರಿ ಮಾಡ್ಕೊಂಡು ಹೋಗಿಲ್ಲ, ರಿಟರ್ನ್ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಹೋಗಿಲ್ಲ. ಭಗವಂತನ ಸಮಯ ಅಥವಾ ಪ್ಲಾನಿಂಗ್ ಹೇಗೆ ನಡೆಯುತ್ತೆ? ತನ್ನ ಭಕ್ತನ ಸಂತುಷ್ಟಿ, ಅದುವೇ ಆತನ ಮುಖ್ಯ ಗುರಿ. ಸೊ ಇಷ್ಟೊಂದು ಮಹಾಮಹಿಮ, ಆದರೆ ತನ್ನ ಭಕ್ತನಿಗೆ ಆತ ಸಂಪೂರ್ಣವಾಗಿ ತನ್ನನ್ನು ತಾನೇ ನೀಡುತ್ತಾನೆ. ಎಂಥ ಭಕ್ತವಾತ್ಸಲ್ಯ ಇಲ್ಲಿ ಕಾಣ್ತಾ ಇದೆ ನಮಗೆ. ಭಕ್ತವತ್ಸಲ ಕೃಷ್ಣ. ಇನ್ನೊಂದು ಕಡೆ ಏನಾಗ್ತಾ ಇದೆ ಅಲ್ಲಿ? ಎಲ್ಲಿ ಅದು? ಆ ಬಡ ಬ್ರಾಹ್ಮಣ ಭಕ್ತನ ಗುಡಿಸಲು, ಶ್ರುತದೇವನ ಗುಡಿಸಲಲ್ಲಿ ಏನಾಗ್ತಾ ಇದೆ? ಶ್ರುತದೇವ, ಆತನ ಬಳಿ ಹೆಚ್ಚು ಸಂಪನ್ಮೂಲಗಳು, ಹೆಚ್ಚು ಸಂಪತ್ತು ಏನೂ ಇಲ್ಲ. ಆದರೆ ಆತ ಉತ್ಸಾಹದಲ್ಲಿ ಕಿಂಚಿತ್ತೂ ಕಡಿಮೆ ಇಲ್ಲ. ನೋಡಿ, ಇದು ಬಹಳ ವಿಶೇಷ. ಶ್ರುತದೇವ ರಾಜ ಎಷ್ಟರ ಮಟ್ಟಿಗೆ ಉತ್ಸಾಹದಿಂದ ಆತ ಎಲ್ಲ ವಸ್ತುಗಳನ್ನ, ಸಂಪನ್ಮೂಲಗಳನ್ನ ಉಪಯೋಗಿಸಿ ಸ್ವಾಗತಿಸಿದನೋ ಅಷ್ಟೇನೂ ಇಲ್ಲ ಈತನಿಗೆ. ಈತ ಬಡವ. ಈತ ಮುಂದೆ ವರ್ಣನೆ ಬರುತ್ತೆ, ತನ್ನ ಮನೆಯಲ್ಲಿ ಆತನ ಬಳಿ ಹೆಚ್ಚು ಚಾಪೆಗಳೂ ಇಲ್ಲ. ಪಕ್ಕದ ಮನೆಯವರಿಂದ ಆತ ಚಾಪೆಯನ್ನ, ದಯವಿಟ್ಟು ನಮ್ಮ ಮನೆಯಲ್ಲಿ ಅತಿಥಿಗಳು ಬಂದಿದ್ದಾರೆ, ಚಾಪೆ ಕೊಡಿ. ಭಗವಂತ ಬಂದಿದ್ದಾನೆ, ಚಾಪೆ ಕೊಡಿ. ಚಾಪೆ ತಗೊಂಡು ಬಂದ, ಋಷಿಗಳು ಬಂದಿದ್ದಾರೆ ಅಂತ. ಸೊ ಆತನ ಬಳಿ ಹೆಚ್ಚು ಏನೂ ಇಲ್ಲ, ಬಟ್ ಆತನ ಹೃದಯ ಅತ್ಯಂತ ಪ್ರೀತಿ, ಭಕ್ತಿ, ಶ್ರದ್ಧೆಯಿಂದ ತುಂಬಿದೆ. ಆತನನ್ನ ಮನೆಯಲ್ಲಿ ಬರಮಾಡಿಕೊಳ್ತಾನೆ. ಮೊದಲನೇದಾಗಿ ಅವರಿಗೆ ಪ್ರಣಾಮವನ್ನ ಸಲ್ಲಿಸ್ತಾನೆ. ಭಗವಂತನನ್ನ ಬರಮಾಡಿಕೊಂಡ್ಲಿಕ್ಕೆ ಅನೇಕ ಕನ್ಯೆಯರು, ಕಲಶಗಳನ್ನು ಹಿಡಿದಿರುವಂತಹ ಕನ್ಯೆಯರು, ಬ್ರಾಹ್ಮಣರು, ವೇದ ಪಠಣ ಮಾಡ್ತಾ ಇರೋರು, ಅನೇಕ ಮಂಗಳಕರ ವಸ್ತುಗಳನ್ನ ಹಿಡಿದು ಆತನನ್ನ ಆಹ್ವಾನ ಮಾಡ್ತಾರಲ್ವಾ. ಹಾಡು ಹಾಡೋರು, ಭಗವಂತನ ಕೀರ್ತಿಯನ್ನ ಹೊಗಳೋರು, ಸೂತಮಾಗದ ವಂದಿಗಳು, ನೃತ್ಯವನ್ನ ಮಾಡ್ತಾ ಇರುವಂತಹ ಅದ್ಭುತ ಕಲೆಯನ್ನ ಪ್ರದರ್ಶನ ಮಾಡೋರು, ಈ ರೀತಿಯಾಗಿ ಮಹಾನ್ ವ್ಯಕ್ತಿಗಳನ್ನ ಆಹ್ವಾನ ಮಾಡಲಾಗುತ್ತೆ. ಬಟ್ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಈತನ ಬಳಿ ಯಾರೂ ಇಲ್ಲ. ಏನ್ ಮಾಡ್ದ ಆತ? ತನ್ನ ಮೈಮೇಲಿದ್ದಂತಹ ಆ ಅಂಗವಸ್ತ್ರ, ಮೇಲು ಹೊದಿಕೆ, ಉತ್ತರಿ ಅಂತ ಏನು ಹೇಳ್ತಾರೆ, ಅದನ್ನೇ ಹಿಡಿದು ಆತ ಜೋರಾಗಿ ಗಾಳಿಲಿ ಹಾರಿಸ್ತಾ ಇದ್ದಾನೆ. ಹೋ ಹೋ ಅಂತ ಜೋರಾಗಿ ನೃತ್ಯ ಮಾಡ್ತಾ ಇದ್ದಾನೆ. ಭಗವಂತ, ನಾನೇ ನಿನ್ನ ಆಹ್ವಾನಿಸ್ತೀನಿ, ನಾನು ನಿನ್ನನ್ನು ಅತ್ಯಂತ ಸಂತೋಷದಲ್ಲಿ ಬರಮಾಡ್ಕೊಳ್ತೀನಿ ಅಂತ ಹೇಳಿ ಆ ಉತ್ಸಾಹದಲ್ಲಿ ಕುಣಿತಾ ಇದ್ದಾನೆ. ಭಗವಂತ ಮೆಲ್ಲಗೆ ಆತನ ಗುಡಿಸ್ಲಿಕ್ಕೆ ಪ್ರವೇಶನ ಮಾಡ್ತಾ ಇದ್ದಾನೆ. ಅವನ ಹಿಂದೆ ಎಲ್ಲ ಭಕ್ತರು, ನಾರದರು, ವ್ಯಾಸರು, ಶುಕಮುನಿಗಳು, ಬೃಹಸ್ಪತಿ, ಚವನ, ಪರಶುರಾಮರು ಎಲ್ಲರೂ ಬರ್ತಾ ಇದ್ದಾರೆ. ಅವರೆಲ್ಲರನ್ನೂ ಆತ ಮನೆಯೊಳಗೆ ಬರಮಾಡ್ಕೊಳ್ತಾನೆ. ಹೋಗಿ ಕುಶ ಹುಲ್ಲಿನ ಆಸನವನ್ನ ಹಾಸ್ತಾನೆ.
ಕೆಲವೊಂದನ್ನ ಆತ ಪಕ್ಕದ ಮನೆಯವರಿಂದ ಕೇಳಿ ತಂದಿದ್ದ. ಅತ್ಯಂತ ಮಧುರವಾಗಿ, ಗೌರವಯುತವಾಗಿ, ಪ್ರೀತಿಯಿಂದ ಅವರನ್ನ ಆ ಮಾತುಗಳಿಂದ ಗೌರವಿಸ್ತಾನೆ. ಆ ಅವರ ಪಾದವನ್ನ ತೊಳಿತಾನೆ, ಶ್ರೀಕೃಷ್ಣನ, ನಂತರ ಎಲ್ಲ ಋಷಿಗಳ. ಅದಾದ ಮೇಲೆ ಅವರ ಪಾದೋದಕವನ್ನ ತನ್ನ ಮತ್ತೆ ತನ್ನ ಕುಟುಂಬದವರ ಮೇಲೆ ಸಿಂಪಡಿಸಿ ಪ್ರೋಕ್ಷಿಸ್ತಾನೆ. ಅದಾದ ಮೇಲೆ ತನ್ನ ಬಳಿ ಸುಲಭವಾಗಿ ಏನು ದೊರಕಿದೆಯೋ ಅದನ್ನೇ ಭಗವಂತನಿಗೆ ಅರ್ಪಿಸ್ತಾನೆ. ಏನ್ ದೊರಕ್ತೋ ಆತನಿಗೆ? ಹಣ್ಣು, ಸುತ್ತಮುತ್ತ ಮರದಲ್ಲಿದ್ದಂತಹ ಹಣ್ಣುಗಳು, ಬಾಳೆಹಣ್ಣು, ಮಾವಿನ ಹಣ್ಣು, ಸುಲಭವಾಗಿ ಏನು ಆತನಿಗೆ ಸಿಕ್ತೋ ಅದನ್ನೇ ತಂದ. ಶುದ್ಧವಾದಂತಹ ಜಲ, ಹತ್ತಿರದ ನದಿಯಲ್ಲಿದ್ದಂತಹ ನೀರು, ಆನಂತರ ತುಳಸಿ ದಳಗಳು, ಹೂವುಗಳು, ಇವುಗಳನ್ನೇ ಅರ್ಪಿಸ್ದ. ಅತ್ಯಂತ ಪ್ರೀತಿಯಿಂದ ಅವುಗಳನ್ನು ಅರ್ಪಿಸ್ದ. ಭಗವಂತನ ಪೂಜೆಯನ್ನ ಮಾಡ್ದ. ಭಗವಂತ ಈತನ ಸರಳ, ಬಟ್ ಆದರೆ ಇದು ಅತ್ಯಂತ ಭಕ್ತಿಯಿಂದ ಪೂರ್ಣವಾದದ್ದು. ಆ ಶ್ಲೋಕ ನೆನಪಾಗತ್ತೆ ಭಗವದ್ಗೀತೆದು. ಯಾವ್ದದು ಶ್ಲೋಕ? ನೆನ್ನೆ ಕೂಡ ಮಾತಾಡಿದ್ವಿ ಅದ್ರ ಬಗ್ಗೆ. ಯಾವ್ದದು? ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಸೊ ಭಗವಂತ 2 ಬಾರಿ ಭಕ್ತಿ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾನೆ. ಯಾಕೆಂದ್ರೆ ಆತ ಮುಖ್ಯವಾಗಿ ನೋಡೋದು ಭಕ್ತಿನೇ. ಆ ಭಕ್ತಿಯನ್ನ ಅರ್ಪಿಸುವ ಒಂದು ಮಾಧ್ಯಮವೇ ಆ ಅರ್ಪಣೆಗಳು. ಪತ್ರವಾಗಿರಬಹುದು, ಪುಷ್ಪವಾಗಿರಬಹುದು, ಫಲವಾಗಿರಬಹುದು, ಅಥವಾ ನೀರಾಗಿರಬಹುದು. ಸರಳ. ಸೊ ಹೀಗೆ ಭಗವಂತ ನಾವು ಏನನ್ನ ಅರ್ಪಿಸ್ತಾ ಇದ್ದೀವೋ ಅದರಲ್ಲಿ ಮುಖ್ಯವಾಗಿ ನೋಡೋದು ಏನನ್ನ? ಭಕ್ತಿಯನ್ನ. ಅದನ್ನ ನೋಡ್ತಾನೆ. ರಾಜನಾದಂತಹ ಬಹುಲಾಶ್ವನ ಬಳಿ ಅನೇಕ ವೈಭವಯುತವಾದಂತಹ ವಸ್ತುಗಳಿದ್ವು, ಅವುಗಳನ್ನ ಅರ್ಪಿಸಿದ ಆತ. ಅದು ಅಲ್ಲಿ ಭಕ್ತಿ. ಭಕ್ತಿ ಅಂದ ತಕ್ಷಣ ಕೇವಲ ಹುಲ್ಲು, ನೀರು, ಹೂವು ಅಷ್ಟೇ ಅಂತಲ್ಲ. ತನ್ನ ಬಳಿ ಇರುವಂತಹ ಏನು ಭಗವಂತ ನೀಡಿರುವಂತಹ ಸಂಪತ್ತಿದೆ ಅದರಲ್ಲಿ ಉತ್ಕೃಷ್ಟವಾದ, ಉತ್ತಮವಾದಂತಹ ಅರ್ಪಣೆಗಳನ್ನು ನೀಡಬೇಕು. ಭಗವಂತ ಆ ಭಾವವನ್ನು ನೋಡ್ತಾನೆ. ಭಾವಗ್ರಾಹಿ ಜನಾರ್ದನ ಅಲ್ಲವೇ? ಸೊ ಹೀಗೆ ಶ್ರುತದೇವನ ಅರ್ಪಣೆಗಳನ್ನು ನೋಡಿ ಕೃಷ್ಣ ಅತ್ಯಂತ ಭಾವದಲ್ಲಿ ಶ್ರುತದೇವನನ್ನ ನೋಡ್ತಾ ಆತ ಪ್ರಶ್ನೆ ಮಾಡ್ತಾನೆ. ಅದಕ್ಕೂ ಮುಂಚೆ ಶ್ರುತದೇವ ಮನಸ್ಸಿನಲ್ಲೇ ಯೋಚಿಸ್ತಾ ಇದ್ದಾನೆ. ಆತ ಜೋರಾಗಿ ಆ ಮನಸ್ಸಿನ ಮಾತನ್ನ ಹೇಳ್ತಾನೆ. ಕೃಷ್ಣ, ನನ್ನಂತಹ ಪತಿತನ ಮನೆಗೆ ನೀನು ಬರೋದು ಹೇಗೆ ಸಾಧ್ಯ ಆಯಿತು? ಯಾರಾದ್ರೂ ಓದ್ತೀರಾ ಇದನ್ನ? ಬೇರೆಯವರು ಓದಿ. ಯಾರ ಹರೇ ಕೃಷ್ಣ ಪ್ರಭು, ಓದಿಮ್ಮ. ಓದಿ. ಎಸ್. ಇಷ್ಟೊಂದು ಪತಿತನಾದ ನನಗೆ ಶ್ರೀಕೃಷ್ಣನ ಭೇಟಿಯಾಗಲು ಹೇಗೆ ಸಾಧ್ಯವಾಯಿತು? ಮತ್ತು ಯಾರ ಚರಣ ಕಮಲಗಳು ಪವಿತ್ರ ತೀರ್ಥಗಳಾಗಿವೆಯೋ ಅಂತಹ ಶ್ರೇಷ್ಠ ಬ್ರಾಹ್ಮಣರನ್ನು, ಅಂದರೆ ಋಷಿಗಳನ್ನು ಸಂಧಿಸುವ ಭಾಗ್ಯ ನನಗೆ ಹೇಗೆ ದೊರಕಿತು ಎಂದು ಉದ್ಗರಿಸಿದನು. ಉದ್ಗಾರ ಹೇಗೆ ದೊರಕಿತು ನನಗೆ ಭಾಗ್ಯ? ನನಗೆ ಹೇಗೆ ಈ ಭಾಗ್ಯದ? ಸುಧಾಮನಿಗೂ ಇದೇ ರೀತಿಯಾಗಿತ್ತಲ್ವಾ? ನಾನೆಲ್ಲಿ ಬಡ ಬ್ರಾಹ್ಮಣ, ದರಿದ್ರ ನಾನು. ಆ ಭಗವಂತ ಲಕ್ಷ್ಮೀಪತಿ ಆತನೆಲ್ಲಿ, ನಾನೆಲ್ಲಿ? ಹೇಗೆ ಇದು ಸಾಧ್ಯವಾಯಿತು? ಹೇಗಿದು ಸಾಧ್ಯ? ಸೊ ಹೀಗೆ ಭಕ್ತ ಭಗವಂತನ ಕೃಪೆಯನ್ನ ಪದೇ ಪದೇ ಆಲೋಚಿಸಿ ಆತ ಇದು ಕೇವಲ ಮತ್ತು ಕೇವಲ ಭಗವಂತನ ಕೃಪೆ ಮಾತ್ರ ಅಂತ ಹೇಳಿ ಆತ ಅನುಭವಿಸ್ತಾನೆ. ಈಗ ಕೃಷ್ಣ ಒಂದು ಬಹಳ ಸುಂದರವಾದ ಮಾತು ಹೇಳ್ತಾನೆ ನೋಡಿ. ಕೃಷ್ಣ ಏನ್ ಹೇಳ್ತಾನೆ? ಓದಿಮ್ಮ. ಯಾರು ಓದ್ತಾ ಇದ್ರು? ಅವರೇ ಓದಿ. ಪ್ರಭು. ಶ್ರೀಕೃಷ್ಣನು ಹೀಗೆಂದನು, ಓ ಬ್ರಾಹ್ಮಣ ಶ್ರೇಷ್ಠನಾದ ಶ್ರುತದೇವನೇ, ಇಂದು ನಿನ್ನನ್ನು ಸಂಧಿಸುವಂತಹ ಸೌಭಾಗ್ಯ ನನಗೆ ಒದಗಿ ಬಂದದ್ದು ಹೇಗೆ? ಯಾರು ಹೇಳ್ತಾ ಇದ್ದಾರೆ ಇದನ್ನ? ಕೃಷ್ಣ ಹೇಳ್ತಾ ಇದ್ದಾರೆ. ಕೃಷ್ಣ ಹೇಳ್ತಾ ಇದ್ದಾನೆ. ಕೃಷ್ಣ ಹೇಳ್ತಾ ಇದ್ದಾನೆ ತನ್ನ ಭಕ್ತನಿಗೆ, ನನಗೆ ಹೇಗೆ ನಿನ್ನನ್ನ ಭೇಟಿಯಾಗುವಂತಹ ಸೌಭಾಗ್ಯ ಸಿಕ್ತೋ ಹೇ ಬ್ರಾಹ್ಮಣ. ನೋಡಿ ಭಗವಂತನ ಮಾತು ಹೇಗಿದೆ ಅಂತ. ಬಟ್ ಭಗವಂತನ ಈ ಮಾತು
ಭಗವಂತ ಎಷ್ಟು ಪ್ರೀತಿಸ್ತಾನೆ ತನ್ನ ಭಕ್ತರನ್ನ ಅಂತ ತೋರಿಸುತ್ತೆ. ಬಟ್ ಶ್ರುತದೇವ ಆತ ಏನು ಉತ್ತರಿಸ್ತಾನೆ ಅನ್ನೋದು ಬಹಳ ಸ್ವಾರಸ್ಯ ಇದೆ ಇಲ್ಲಿ. ಆ? ಶ್ರುತದೇವನೇನು ಸಾಮಾನ್ಯನಾ? ಆತ ಎಲ್ಲ ತಿಳಿದವನು. ಚಾತುರ್ಯದಿಂದ ಕೆಲ ಮಾತುಗಳನ್ನ ಹೇಳ್ತಾನೆ. ಅದರಲ್ಲಿ ಎಷ್ಟು ಒಳ್ಳೆ ಅರ್ಥ ಇದೆ. ಯಾರು ಓದ್ತಾ ಇದ್ರು ಅವರೇ ಕಂಟಿನ್ಯೂ ಮಾಡಿ. ಪ್ರಭು. ಅದಕ್ಕೆ ಶ್ರುತದೇವನು ಚಾತುರ್ಯದಿಂದ ಕೂಡಿದ ಮಾತುಗಳಿಂದ ಹೀಗೆ ಉತ್ತರಿಸಿದನು. ಓ ಪರಮೇಶ್ವರನೇ, ಇಂದು ಮಾತ್ರವೇ ನೀನು ನಮ್ಮನ್ನು ಕಾಣುತ್ತಿಲ್ಲ. ಬದಲಾಗಿ ನೀನು ಈ ಬ್ರಹ್ಮಾಂಡವನ್ನು ಸೃಷ್ಟಿಸಿ ನಿನ್ನ ಸ್ವಂತ ಅಸ್ತಿತ್ವದಿಂದ ಇದರೊಳಗೆ ಪ್ರವೇಶಿಸಿದ ಕ್ಷಣದಿಂದಲೂ ನಿನ್ನ ತಟಸ್ಥ ಶಕ್ತಿ ಜೀವಗಳಾದ ನಾವು ನಮ್ಮ ಕರ್ಮ ಫಲಗಳನ್ನು ಅನುಭವಿಸುತ್ತಿರುವುದನ್ನು ನೀನು ನಿರಂತರವಾಗಿ ನೋಡುತ್ತಲೇ ಇದ್ದೆ. ಹರೇ ಕೃಷ್ಣ. ಭಗವಂತ, ನೀನ್ ಹೇಳ್ತಾ ಇದೀಯ ಇಂದು ನಾನು ನಿನ್ನನ್ನ ಹೇಗೆ ನೋಡುವಂತಹ ಭಾಗ್ಯ ಸಿಕ್ತು ಅಂತ. ಅರೆ, ನೀನು ಇವತ್ತು ನನ್ನನ್ನು ನೋಡ್ತಾ ಇಲ್ಲ ಭಗವಂತ. ಅನಾದಿ ಕಾಲದಿಂದ ನೀನು ನನ್ನನ್ನು ನೋಡ್ತಾ ಇದ್ದೀಯ. ಈ ಜಗತ್ತಿನ ಕಣ ಕಣಗಳಲ್ಲೂ ನೀನು ಪ್ರವೇಶ ಮಾಡಿದ್ದೀಯ, ಹೌದಲ್ವಾ? ನನ್ನೊಳಗೂ ಕೂಡ ನೀನು ಪರಮಾತ್ಮನಾಗಿ ನೆಲೆಸಿದ್ದೀಯ. ಜೀವಿ ಅನೇಕ ಜನ್ಮಗಳಲ್ಲಿ ಅದು ತಿರುಗಾಡಿದ್ರೂ ಕೂಡ ಭಗವಂತ ಪ್ರತಿಯೊಂದು ಜನ್ಮದಲ್ಲೂ ಕೂಡ ಆ ಜೀವಿಯ ಕಾರ್ಯಗಳನ್ನ, ಜೀವಿಯನ್ನ ಸದಾ ನೋಡ್ತಾ ಇರ್ತಾನೆ. ಬಟ್ ವಿಶೇಷ ಏನಂದ್ರೆ ಇವತ್ತು ನಾವು ನಿನ್ನನ್ನು ನೋಡ್ತಾ ಇದ್ದೀವಿ. ಎಲ್ರಿಗೂ ತಿಳಿತಾ ಇದೆಯಾ ಇದು ಅರ್ಥ? ಭಗವಂತ, ನೀನು ಸದಾ ನಮ್ಮನ್ನ ನೋಡ್ತಾ ಇದ್ದೆ. ಬಟ್ ವಿಶೇಷತೆ ಏನಂದ್ರೆ ಇವತ್ತು ನಾವು ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನೀವು ನನ್ನೊಳಗೆ ಇದ್ರೂ ಕೂಡ ನಾವು ಅಜ್ಞಾನಿಗಳು. ನೀನು ನಮಗೆಂದು ಗೋಚರವಾಗಿರಲಿಲ್ಲ. ಬಟ್ ಈಗ ನಿನ್ನ ಕೃಪೆಯ ಕಾರಣದಿಂದಾಗಿ ನೀವು ನನ್ನ ಮುಂದೆ ಪ್ರಕಟನಾಗಿದ್ದೀಯಾ. ಹಾಗಾಗಿ ನಾನು ನಿನ್ನನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ನೀನು ನನ್ನನ್ನು ಯಾವಾಗಿಂದ ನೋಡ್ತಾ ಇದ್ದೀಯಾ ಅನ್ನೋ ಒಂದು ಭಾಗ್ಯದ ಬಗ್ಗೆ ಪ್ರಶ್ನಿಸ್ತಿದ್ದೀಯಲ್ಲ, ಅದಲ್ಲ. ನಾನು ಹೇಗೆ ನಿನ್ನನ್ನು ನೋಡುವಂತಹ ಭಾಗ್ಯ ನನಗೆ ದೊರಕ್ತು? ನನಗೆ ಆ ಪ್ರಶ್ನೆ ನಾನು ಕೇಳಬೇಕು. ಯಾರು ಕೇಳ್ತಾ ಇದ್ದಾರೆ ಇದನ್ನ? ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಶ್ರುತದೇವ. ನೋಡಿ ಎಷ್ಟು ಚೆನ್ನಾಗಿ ಉತ್ತರ ಹೇಳ್ತಾ ಇದ್ದಾನೆ ಶ್ರುತದೇವ. ಭಗವಂತ ಆ ಮಾತಿಗೆ ಬೇರೆ ಮಾತೇ ಇರಲಿಲ್ಲ ಆತನಿಗೆ. ಶ್ರುತದೇವ ಮುಂದುವರಿತಾ ವಿಶೇಷವಾದಂತಹ ಭಗವಂತನ ಮಹಿಮೆಯನ್ನ ಹೇಳ್ತಾನೆ. ಮಹಾನಂದ ಮಾತಾಜಿಯವರು ಓದಿ. ಹರೇ ಕೃಷ್ಣ ಪ್ರಭು. ಏನಾಯ್ತಿದ್ದು? ಓದಿ. ಎಸ್. ಹರೇ ಕೃಷ್ಣ. ಲೌಕಿಕ ಕಾರ್ಯಗಳಲ್ಲಿ ಮನಸ್ಸು ಸಿಲುಕಿಕೊಂಡಿರುವವನಿಗೆ ನಿನ್ನನ್ನು ಅರಿಯಲು ಸಾಧ್ಯವಿಲ್ಲ. ಮತ್ತು ನಿನ್ನ ದಿವ್ಯ ಗುಣಗಳನ್ನು ಕೊಂಡಾಡುವ ಜನರಿಗೆ ಮಾತ್ರ ನೀನು ದೃಶ್ಯನಾಗುತ್ತೀಯೇ. ಓ ಭಗವಂತನೇ, ನಾವು ನಿನ್ನ ದಾಸರು. ನಾವು ನಿನಗೆ ಹೇಗೆ ಸೇವೆ ಸಲ್ಲಿಸಬೇಕು? ನೀನು ಎಲ್ಲರಿಗೂ ಕೂಡ ಗೋಚರವಾಗುವುದಿಲ್ಲ. ಭೌತಿಕದಲ್ಲಿ ಮನಸ್ಸನ್ನು ತೊಡಗಿಸಿರುವಂಥವರಿಗೆ ನಿನ್ನನ್ನ ಕಾಣುವ, ಅರಿಯುವ ಸಾಧ್ಯತೆ ಹೇಗೆ ತಾನೇ ಇದೆ? ನೀನು ಕೃಪೆದೋರಿ ಈ ಸಂಸಾರಿಗಳಿಗೆ ನೀನು ಗೋಚರವಾದಾಗ, ನಿನ್ನ ಗುಣಗಳ ಮಹಿಮೆಯನ್ನು ತಿಳಿಸಿದಾಗ ಆಗ ನೀನು ಅವರಿಗೆ ಕಾಣ್ತೀಯ. ನಿನ್ನ ಸೇವಕರು ನಾವು. ದಯವಿಟ್ಟು ನೀವು ನನಗೆ ಏನು ಸೇವೆ ಮಾಡ್ಬೇಕಂತ ಹೇಳಿ ಅಂತ ವಿನ್ನವಿಸ್ತಾ ಇದ್ದಾನೆ ಶ್ರುತದೇವ. ನೋಡಿ, ಭಗವಂತನ ಆತನ ಮನೆಯಂಗಳಕ್ಕೆ, ಮನೆಯೊಳಗಡೆ ಆತನೇ ಬಂದಿದ್ದಾನೆ. ಏನದೊಂದು ದಾಸರ ಪದ ಇದೆಯಲ್ಲ, ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ. ಕೇಳಿದ್ದೀರಾ? ದಾಸರ ಪದ ಚೆನ್ನಾಗಿದೆ. ಸೊ ಭಕ್ತ ಮನೆಗೆ ಆಹ್ವಾನಿಸ್ಬೇಕು ಭಗವಂತನನ್ನ. ಬಟ್ ಇಲ್ಲಿ ಇವರ ಮನೆ ಅತ್ಯಂತ ವೈಭವಯುತವಾಗಿ ಕಾಣದೇ ಇದ್ರೂ ಕೂಡ ಅದು ಭಗವಂತನಿಗೆ ಅತ್ಯಂತ ಆನಂದವನ್ನು ನೀಡುವುದಾಗಿತ್ತು. ಆ ರೀತಿ ಆ ಮನೆ ತುಂಬ ಸುಂದರವಾಗಿತ್ತು. ಸೊ ಕೃಷ್ಣ ಅಲ್ಲಿ ಆ ಭಕ್ತನೊಡನೆ ಸಂವಾದದಲ್ಲಿ ತೊಡಗಿದ್ದಾನೆ. ಭಕ್ತ ಅತಿ ಚತುರತೆಯಲ್ಲಿ ಆತ ಉತ್ತರ ನೀಡಿದ. ಆನಂತರ ನನಗೆ ಸೇವೆ ಏನು ಕೃಷ್ಣ ಅಂತ ಹೇಳಿ ಕೇಳ್ದ. ಆಗ ಕೃಷ್ಣ ವಿಶೇಷವಾಗಿ ಶ್ರುತದೇವನ ಕೈಯನ್ನ ಹಿಡಿತಾನೆ. ಕೈ ಹಿಡಿದು, ಈಗ ನೋಡಿ ಶ್ರುತದೇವ ಏನ್ ಮಾಡ್ತಾ ಇದ್ದ ಇಲ್ಲಿವರೆಗೆ? ನೆನಪಿದೆಯಾ? ಏನ್ ಮಾಡ್ತಾ ಇದ್ದ ಆತ? ಕೃಷ್ಣನ
ಪಾದವನ್ನ ತನ್ನ ತೊಡೆ ಮೇಲೆ ಇಟ್ಕೊಂಡು ಆತನು ಕೂಡ ಕೃಷ್ಣನ ಪಾದವನ್ನ ಒತ್ತುತ್ತಾ ಇದ್ದ. ಆತನ ಎಲ್ಲ ಕುಟುಂಬದವರು ಕೂಡ ಆತನ ಪಕ್ಕದಲ್ಲಿ ಕೂತ್ಕೊಂಡಿದ್ದಾರೆ, ಆತನ ಮಕ್ಕಳು, ಆತನ ಹೆಂಡತಿ, ಎಲ್ಲರೂ ಕೂಡ. ಕೃಷ್ಣನನ್ನ ಕೃಷ್ಣ ಆತನಿಗೆ ಪ್ರಶ್ನಿಸಿದ್ನಲ್ವಾ, ಅದಕ್ಕೆ ಶ್ರುತದೇವ ಉತ್ತರ ಕೊಟ್ಟ, ಕೃಷ್ಣನ ಸ್ತುತಿ ಮಾಡ್ದ. ಎಲ್ಲ ಋಷಿಗಳು ಕೂಡ ಅತ್ಯಂತ ಹರ್ಷಿತರಾದ್ರು ಸುತ್ತ ಇದ್ದವರು. ಅದಾದ ಮೇಲೆ ಈಗ ಕೃಷ್ಣ ಶ್ರುತದೇವನ ಕೈಯನ್ನ ಹಿಡ್ದ. ಕೈಯನ್ನ ಹಿಡಿದು ಆ ಮಿತ್ರ ಭಾವ ಅಥವಾ ಸಖ್ಯ ಭಾವದಲ್ಲಿ ಕೃಷ್ಣ ಆತನಿಗೆ ವಿಶೇಷವಾದಂತಹ ಕೆಲ ಮಾತುಗಳನ್ನ ಹೇಳ್ತಾನೆ. ಏನ್ ಹೇಳ್ತಾನೆ ನೋಡಿ, ಓದಿ. ಈ ಮುನಿಗಳು, ಓದಿ. ಹರೇ ಕೃಷ್ಣ, ಈ ಮುನಿಗಳು ನಿನಗೆ ಶುಭ ಕೋರಲು ಆಶೀರ್ವದಿಸಲು ಬಂದಿದ್ದಾರೆ. ಇವರು ನನ್ನೊಂದಿಗೆ ಲೋಕಗಳಾದ್ಯಂತ ಸಂಚರಿಸುತ್ತಾರೆ. ನೀನು ನನ್ನನ್ನ ಪೂಜಿಸದೆ, ನನ್ನನ್ನ ಸ್ತುತಿಸದೆ, ನನ್ನ ಭಕ್ತರನ್ನು ಕೂಡ ನೀನು ಪೂಜಿಸದೆ, ಬಟ್ ವಿಶೇಷವಾಗಿ ನೀನು ಯಾರನ್ನು ಕಾಣಬೇಕು? ಈ ಋಷಿಗಳನ್ನ, ಈ ಭಕ್ತರನ್ನ, ಈ ಬ್ರಾಹ್ಮಣರನ್ನ. ಇವರು ನಿನಗೆ ಆಶೀರ್ವದಿಸ್ಲಿಕ್ಕೆ ಬಂದಿದ್ದಾರೆ. ನೋಡಿ, ಕೃಷ್ಣ ಎಷ್ಟೊಂದು ನನ್ನನ್ನೇ ಸ್ತುತಿಸ್ತಾ ಇದ್ದಾನೆ. ಪಕ್ಕದಲ್ಲಿ ನನ್ನ ಭಕ್ತರಿದ್ದಾರೆ, ನಾನು ಈಗ ಅವ್ರನ್ನ ಸ್ತುತಿಸ್ತೀನಿ ಅಂತ ಹೇಳಿ ಕೃಷ್ಣ ಅವ್ರನ್ನ ಸ್ತುತಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಮುನಿಗಳು ಅಥವಾ ಬ್ರಾಹ್ಮಣರನ್ನ ಸ್ತುತಿಸೋದ್ರಲ್ಲಿ ಶ್ರುತದೇವನನ್ನು ಸೇರಿಸ್ಕೊಂಡು ಭಗವಂತ ಸ್ತುತಿಸ್ತಾನೆ. ಸೊ ಅಲ್ಲಿ ಒಂದು ವಿಶೇಷವಾದಂತಹ ಶ್ಲೋಕ ಹೇಳ್ತಾನೆ ಕೃಷ್ಣ. ದೇವ ಕ್ಷೇತ್ರಾಣಿ ತೀರ್ಥಾನಿ ದರ್ಶನ ಸ್ಪರ್ಶನಾರ್ಚನೈ ಶನೈ ಪುನಂತಿ ಕಾಲೇನ ತದ್ ಅಪ್ಯರ್ಹತ್ತಮೇಕ್ಷಯ. ಏನಿದ್ರ ಅರ್ಥ? ತುಂಬಾ ಸೊಗಸಾಗಿದೆ ಈ ಶ್ಲೋಕ. ಏನ್ ಹೇಳ್ತಾ ಇದ್ದಾನೆ ಭಗವಂತ? ಭಗವಂತನ ವಿಗ್ರಹ ರೂಪಗಳು, ಭಗವಂತನ ತೀರ್ಥ ಸ್ಥಳಗಳು, ಅಲ್ಲಿ ಹೋಗಿ ಅದರ ಸಂಘ ಸೇವೆಯನ್ನ ಮಾಡೋದ್ರಿಂದ ವ್ಯಕ್ತಿ ಕ್ರಮೇಣ, ಕಾಲಕ್ರಮೇಣ ಶುದ್ಧನಾಗ್ತಾನೆ. ಆದರೆ ಈ ಋಷಿಗಳು, ಈ ಭಕ್ತರ ದರ್ಶನ ಮಾತ್ರದಿಂದ ತಕ್ಷಣವೇ ಶುದ್ಧನಾಗ್ತಾನೆ. ಓದಿ, ಅರ್ಥ ಓದಿ, ಅರ್ಥ ಓದಿ. ಹರೇ ಕೃಷ್ಣ ಪ್ರಭು. ಹ್ಮ್ ಶ್ರೇಷ್ಠರಾದ ಋಷಿಗಳ ಕೃಪಾದೃಷ್ಟಿ ಮಾತ್ರದಿಂದಲೇ ಒಬ್ಬನು ತಕ್ಷಣವೇ ಪಾವನಗೊಳ್ಳುತ್ತಾನೆ. ಆದರೆ ದೇವತೆಗಳು, ಪುಣ್ಯಕ್ಷೇತ್ರಗಳು ಮತ್ತು ಪವಿತ್ರ ನದಿಗಳು ಕಾಲಕ್ರಮೇಣ ಹಾಗೂ ನಿಧಾನವಾಗಿ ಪವಿತ್ರಗೊಳಿಸುತ್ತವೆ. ದರ್ಶನೇ ಪವಿತ್ರ ಕೊರೋತ್ ಯೈ ತೊಮಾರ ಗುಣ. ವೈಷ್ಣವ ಠಾಕೂರ್ ಅಂತ ನಮ್ಮ ಆಚಾರ್ಯರು ಪದ್ಯದಲ್ಲಿ ಬರೆದಿದ್ದಾರೆ. ಸೊ ಹೀಗೆ ಭಗವಂತ ಯಾರನ್ನು ಗುಣಗಾನ ಮಾಡ್ತಾ ಇದ್ದಾನೆ? ಅಂತಹ ಭಕ್ತರ ಸಂಘವನ್ನು ಗುಣಗಾನ ಮಾಡ್ತಾ ಇದ್ದಾನೆ. ಇವರು ಬ್ರಾಹ್ಮಣರು, ಇವರು ನನ್ನ ಭಕ್ತರು. ನೋಡಿ, ಬ್ರಾಹ್ಮಣ ಅಂದ ತಕ್ಷಣ ನಾವಿಲ್ಲಿ ಆ ಜಾತಿಯ ರೂಪದಲ್ಲಿ ನೋಡಬಾರದು. ಗುಣಗಳು, ವಿಶೇಷವಾಗಿ ಬ್ರಾಹ್ಮಣನ ಗುಣ ಏನದು? ಭಗವಂತನಲ್ಲಿ ಭಕ್ತಿ, ಅತ್ಯಂತ ಸರಳ ಜೀವನ, ಒಂದು ರೀತಿ ಭೌತಿಕದಲ್ಲಿ ಅನಾಸಕ್ತಿ, ಬಟ್ ವಿಶೇಷವಾಗಿ ಭಗವಂತನಲ್ಲಿ ತುಂಬ ಆಸಕ್ತಿ, ವೇದಜ್ಞಾನ, ಪೂಜೆ, ಆರಾಧನೆ, ವಿಶೇಷವಾಗಿ ಭಗವಂತನಲ್ಲಿ ಒಲವು. ಸೊ ಇವರು ನನಗೆ ಅತ್ಯಂತ ಪ್ರಿಯರು. ವಿಶೇಷವಾಗಿ ವೇದಜ್ಞಾನವನ್ನು ತಿಳಿದಿರುವಂಥವರು, ನಾರದರಂತೆ ಇವರೆಲ್ಲರೂ ಕೂಡ ನನಗೆ ಅತ್ಯಂತ ಪ್ರಿಯರು. ಇವರು ತಮ್ಮ ಹೃದಯದಲ್ಲಿ ವೇದದ ಧಾರಣೆಯನ್ನ ಮಾಡ್ತಾರೆ. ವೇದಗಳನ್ನ ಅವರು ಕೊಂಡೊಯ್ತಾರೆ, ವೇದಗಳ ಧಾರಣೆ, ರಕ್ಷಣೆಯನ್ನ ಮಾಡ್ತಾರೆ. ಕೆಲವೊಮ್ಮೆ ಜನ ನನ್ನನ್ನ ಅಂದ್ರೆ ವಿಗ್ರಹ ರೂಪದಲ್ಲಿ ಕಾಣ್ತಾ ವಿಗ್ರಹವನ್ನ ಆರಾಧಿಸೋದ್ರಲ್ಲಿ ಮಗ್ನರಾಗಿರ್ತಾರೆ. ಬಟ್ ಯಾರು ನನ್ನ ಈ ಭಕ್ತರು, ನನ್ನ ಈ ಬ್ರಾಹ್ಮಣರನ್ನ ನಿರ್ಲಕ್ಷಿಸ್ತಾರೋ ಅವರು ಹೇಳಬೇಕೆಂದ್ರೆ ಮೂರ್ಖರು. ನಿಜವಾದ ನನ್ನ ಕೃಪೆ ದೊರಕೋದು ನನ್ನ ಈ ಭಕ್ತರ ಮೂಲಕ. ಹಾಗಾಗಿ ನೀನು ನನ್ನನ್ನು ಹೇಗೆ ಪೂಜಿಸ್ತೀಯೋ ಅಥವಾ ಸೇವೆ ಸಲ್ಲಿಸ್ತೀಯೋ ಅದೇ ಶ್ರದ್ಧೆಯಿಂದ ನನ್ನ ಈ ಭಕ್ತರನ್ನೂ ಪೂಜಿಸು, ಅವರನ್ನೂ ಕೂಡ ಸ್ತುತಿಸು ಅಂತ ಹೇಳ್ತಾ ಇದ್ದಾನೆ. ಯಾರು ಹೇಳ್ತಾ ಇದ್ದಾರೆ ಈ ಮಾತನ್ನ? ಶ್ರೀಕೃಷ್ಣನೇ ಹೇಳ್ತಾ ಇದ್ದಾನೆ, ಶ್ರುತದೇವನಿಗೆ ಹೇಳ್ತಾ ಇದ್ದಾನೆ, ಶ್ರುತದೇವನ ಮೂಲಕ ನಮ್ಮೆಲ್ಲರಿಗೆ ಹೇಳ್ತಾ ಇದ್ದಾನೆ. ಸೊ ಭಗವಂತ ಮಹಾಮಹಿಮ. ಬಟ್ ಭಗವಂತನ ಪ್ರಿಯರು ಯಾರು? ಭಕ್ತರು.
ಹಾಗಾಗಿ ಅವರನ್ನು ನಾವು ಎಷ್ಟು ಗೌರವಿಸ್ತೀವೋ, ಅವರನ್ನು ಪ್ರಸನ್ನಗೊಳಿಸ್ತೀವೋ, ಭಗವಂತ ಅಷ್ಟು ಪ್ರಸನ್ನಗೊಳ್ತಾನೆ. ಭಗವಂತನಿಗೆ ನೇರವಾಗಿ ನಾವು ಸೇವೆ ಸಲ್ಲಿಸೋದಕ್ಕಿಂತ ಭಗವಂತ ಅವನ ಭಕ್ತರನ್ನ ಸೇವೆ ಸಲ್ಲಿಸಿ ಅವರನ್ನು ಸಂತುಷ್ಟಿಗೊಳಿಸಿದರೆ ಹೆಚ್ಚು ಪ್ರಸನ್ನನಾಗ್ತಾನೆ. ಯಸ್ಯ ಪ್ರಸಾದಾತ್ ಭಗವತ್ ಪ್ರಸಾದೋ. ಆ ಗುರುಗಳು, ಆಚಾರ್ಯರು ಭಕ್ತರನ್ನ ಸಂತುಷ್ಟಿಗೊಳಿಸಿದರೆ ಭಗವಂತನೇ ಸಂತುಷ್ಟಿಯಾದ. ಈ ಭಕ್ತರು ಭಗವಂತನ ಹೃದಯ. ಸಾಧವೋ ಹೃದಯಂ ಮಹ್ಯಂ ಸಾಧೂನಾಂ ಹೃದಯಂ ತ್ವಹಂ. ಆ ದುರ್ವಾಸನಿಗೆ ವಿಷ್ಣು ನೇರವಾಗಿ ಇದೇ ಮಾತು ಹೇಳ್ದ. ಅಂಬರೀಷ ಪ್ರಸಂಗದಲ್ಲಿ ಈ ಶ್ಲೋಕವನ್ನು ಹೇಳಲಾಗ್ತದೆ. ನನ್ನ ಹೃದಯ ನನ್ನ ಭಕ್ತರ ಬಳಿ ಇದೆ, ಅವರ ಹೃದಯದಲ್ಲಿ ನಾನಿದ್ದೀನಿ. ಸಾಧೂನಾಂ ಹೃದಯಂ ತ್ವಹಂ ಮದನ್ಯತ್ತೇ ನ ಜಾನಂತಿ. ನನಗೆ ಅವರನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ನಾಹಂ ತೇಭ್ಯೋ ಮನಾಗಪಿ. ಅವ್ರಿಗೂ ಕೂಡ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಗೊತ್ತಿಲ್ಲ. ಅಂದರೆ ನೋಡಿ ಎಷ್ಟರ ಮಟ್ಟಿಗೆ ಭಗವಂತ ಮತ್ತು ಆತನ ಭಕ್ತರ ನಡುವಿರುವಂತಹ ಅನ್ಯೋನ್ಯತೆ, ಆ ವಾತ್ಸಲ್ಯ ಭಾವ, ಆ ಪ್ರೀತಿ ಅನ್ನೋದು. ಸೊ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಶ್ರದ್ಧೆಯಿಂದ ನನ್ನ ಭಕ್ತರು ಈ ಬ್ರಾಹ್ಮಣರನ್ನ ಪೂಜಿಸು. ಹಾಗಾಗಿ ಕೃಷ್ಣನನ್ನ ಆ ಶ್ಲೋಕದಿಂದ ಗೌರವಿಸ್ತಾರಲ್ವ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ. ಸೊ ಹೀಗೆ ಶ್ರೀಕೃಷ್ಣ ಈ ಇಬ್ಬರು ವಿಶೇಷ ಭಕ್ತರನ್ನ ಆತ ಭೇಟಿಯಾಗಿದ್ದ ಮಿಥಿಲೆಯಲ್ಲಿ. ಅವರಿಬ್ಬರಿಗೂ ಕೂಡ ವಿಶೇಷವಾದಂತಹ ಅನುಗ್ರಹವನ್ನ ಅವರವರ ಮನೆಗೆ ಹೋಗಿ ನೀಡಿದ, ಅವರ ಭಕ್ತಿಯನ್ನ ಸ್ವೀಕರಿಸಿದ, ವಿಶೇಷ ಮಾತುಗಳಿಂದ ಆಶೀರ್ವಾದ ನೀಡಿದ. ಇವರಿಬ್ಬರೂ ಕೂಡ ಭಗವಂತನ ಮಾತುಗಳನ್ನು ಗೌರವಿಸ್ತಾ, ಆ ರೀತಿಯಾಗಿ ಭಕ್ತಿಯನ್ನ ಪಾಲಿಸ್ತಾ ಅವರು ಪರಮಭಕ್ತರಾದರು. ಭಗವಂತ ಕೆಲ ಕಾಲ ಆ ಮಿಥಿಲೆಯಲ್ಲಿ ಉಳಿದು ಅದಾದ ನಂತರ ಆತ ದ್ವಾರಕೆಗೆ ಮರಳುತ್ತಾನೆ. ಸೊ ಹೀಗೆ ಮಿಥಿಲೆ ಅತ್ಯಂತ ದೂರ ಪ್ರದೇಶದಲ್ಲಿರುವಂತಹ ಆ ಜಾಗ. ಭಗವಂತ ಆ ಇಬ್ಬರು ಭಕ್ತರಿಗೋಸ್ಕರ ಅಷ್ಟು ದೂರ ಪ್ರಯಾಣ ಮಾಡಿ ತನ್ನೆಲ್ಲ ಭಕ್ತರನ್ನು ಕೂಡ ಕೊಂಡೊಯ್ದು ಹೋಗಿ ಅವರಿಗೆ ಅನುಗ್ರಹಿಸ್ತಾ. ಇದೆಲ್ಲ ಹೇಗೆ ಸಾಧ್ಯ ಆಯಿತು? ಹೊರರೂಪದಲ್ಲಿ ಅವರು ದ್ವಾರಕೆಗೆ ಬರಲಿಲ್ಲ. ಅವರು ತಮ್ಮ ಮನೆಯಲ್ಲೇ ಇದ್ದುಕೊಂಡು ಭಗವಂತನ ವಿಗ್ರಹದ ಸೇವೆಯನ್ನ ಮಾಡ್ತಾ ಭಗವಂತನ ಭಕ್ತಿಯನ್ನ ಪಾಲಿಸಿದರು. ನಮ್ಮ ಶಾಸ್ತ್ರಗಳಲ್ಲಿ ವಿಶೇಷವಾಗಿ ಚೈತನ್ಯ ಮಹಾಪ್ರಭು ತಮ್ಮ ತೀರ್ಥಯಾತ್ರೆಯ ಸಮಯದಲ್ಲಿ ಒಬ್ಬ ಭಕ್ತರಿಗೆ ಒಂದು ವಿಶೇಷವಾದ ಶ್ಲೋಕವನ್ನು, ಅದು ಭಾಗವತದ ಶ್ಲೋಕವೇ, ಅದನ್ನು ಉಲ್ಲೇಖ ಮಾಡಿ ಹೇಳ್ತಾರೆ. ಏನದು? ಆ ಶ್ಲೋಕದಲ್ಲಿ ಹೇಳಲಾಗುತ್ತೆ, ನೀನು ವ್ಯಕ್ತಿ ಯಾವ ಸಾಮಾಜಿಕ ಸ್ಥಿತಿಯಲ್ಲಿದ್ದಾನೋ ಆ ಸ್ಥಿತಿಯಲ್ಲಿದ್ದುಕೊಂಡೇ ಆತ ನನ್ನ ಭಕ್ತಿಯನ್ನ ಪಾಲಿಸ್ತಾ ನನ್ನನ್ನು ಸಂತುಷ್ಟಿಗೊಳಿಸಬಹುದು. ಸ್ಥಾನೇ ಸ್ಥಿತ ಶ್ರುತಿಗತ ತನುವಾಕ್ ಮನೋಭಿ ಜ್ಞಾನೇ ಪ್ರಯಾಸ ಮುದಪಾಸ್ಯ ನಮಂತ ಏವ. ಇದು ಬ್ರಹ್ಮರ ಸ್ತುತಿಯಲ್ಲಿ ಬರುತ್ತೆ. ಜ್ಞಾನ ಮಾರ್ಗ, ಕರ್ಮ ಮಾರ್ಗ ಇವೆಲ್ಲವುಗಳು ಭಗವಂತನಿಗೆ ಸಂತುಷ್ಟಿ ನೀಡಲಾರವು. ವ್ಯಕ್ತಿ ಏನು ಮಾಡಬೇಕು? ತನ್ನ ಆ ವರ್ಣ ಆಶ್ರಮದಲ್ಲಿಯೇ ಆತ ನೆಲೆ ನಿಂತು ಮನೆಯಲ್ಲಿ ಸೇವೆ ಮಾಡ್ತಾ ಇರಬಹುದು, ತಮ್ಮ ನಿಜ ಕರ್ತವ್ಯಗಳನ್ನು ಪಾಲಿಸ್ತಾ ಇರಬಹುದು. ಬಟ್ ಮುಖ್ಯವಾಗಿ ಏನ್ ಮಾಡಬೇಕು? ಸ್ಥಾನೇ ಸ್ಥಿತ ಶ್ರುತಿಗತ. ಭಗವಂತನ ಈ ವಾಣಿಗಳು, ಈ ಶಾಸ್ತ್ರಗಳನ್ನ ಪಾಲಿಸಬೇಕು, ಶ್ರುತಿಗತರಾಗಬೇಕು. ತನು ವಾಕ್ ಮನೋಭಿ. ನಮ್ಮ ಶರೀರ, ನಮ್ಮ ವಚನ, ನಮ್ಮ ಮನಸ್ಸು ಭಗವಂತನಲ್ಲಿ ನಾವು ನೆಲೆಸಬೇಕು. ಆಚಾರ್ಯರು, ಗುರುಗಳ ವಾಣಿಯನ್ನ ಅವಲಂಬಿಸ್ತಾ ನಾವು ಭಗವಂತನ ಭಕ್ತಿ, ಭಜನೆ, ಸೇವೆಯನ್ನ ಮಾಡಬೇಕು. ಅದರಿಂದ ಅಜಿತನಾದಂತಹ ಭಗವಂತ ಭಕ್ತರ ವಶಕ್ಕೆ ಆತ ಬರ್ತಾನೆ. ಭಕ್ತ ವತ್ಸಲ ಭಗವಂತ ಭಕ್ತರ ನಿಯಂತ್ರಣದಲ್ಲಿ ಆಗ್ಬಿಡ್ತಾನೆ. ಕೇವಲ ಆ ಒಂದು ದೀನ ಭಾವದಲ್ಲಿ, ನಮ್ರ ಭಾವದಲ್ಲಿ ಭಗವಂತನ ಸೇವೆಯನ್ನ ಮಾಡೋದ್ರಿಂದ. ಸೊ ಹಾಗಾಗಿ ಶ್ರೀಕೃಷ್ಣ ಶ್ರುತದೇವ ಬಹುಲಾಶ್ವರ ಮನೆಗೆ ಹೋಗಿ ಅವರನ್ನ ಅನುಗ್ರಹಿಸಿದ. ಹೀಗೆ ಈ ಪ್ರಸಂಗವನ್ನ ತಾವೆಲ್ಲರೂ ಕೂಡ ಕೃಷ್ಣ ಪುಸ್ತಕದ ಕೊನೆಯ ಅಧ್ಯಾಯಗಳಲ್ಲಿ ನೀವು ಕಾಣಬಹುದು. ಇದಾದ ಮೇಲೆ ಶ್ರೀಕೃಷ್ಣನ
ಒಂದು ಸುಂದರವಾದಂತಹ ವರ್ಣನೆ ಬರ್ತದೆ. ಅದುವೇ ವೇದಗಳ ಪ್ರಾರ್ಥನೆ. ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿ ಈ ಒಂದು ಅಧ್ಯಾಯ ಅತ್ಯಂತ ತತ್ವಗರ್ಭಿತವಾದಂತಹ ಅಧ್ಯಾಯ. ಸಾಕ್ಷಾತ್ ವೇದಗಳು ಏನಿವೆ ಅಲ್ಲ, ವೇದ ಉಪನಿಷತ್ತುಗಳೆಲ್ಲವೂ ಕೂಡ ವ್ಯಕ್ತಿ ರೂಪದಲ್ಲಿ ನಾರಾಯಣನಿಗೆ ಅರ್ಪಿಸಿದಂತಹ ಪ್ರಾರ್ಥನೆಗಳು. ಆ ಪ್ರಾರ್ಥನೆಗಳಲ್ಲಿ ಆ ಎಲ್ಲ ವೇದದ ಎಲ್ಲ ತತ್ವಚಿಂತನೆಗಳ ಸಾರವಿದೆ. ಪ್ರತಿಯೊಂದು ಶ್ಲೋಕವೂ ಕೂಡ ಬಹಳ ವಿಸ್ತಾರವಾಗಿ ಇದರ ವ್ಯಾಖ್ಯಾನ ಮಾಡಲಾಗುತ್ತೆ. ಬಟ್ ಸರಳವಾಗಿ ನಾವು ಮುಂದಿನ ತರಗತಿ ಚರ್ಚೆಯಲ್ಲಿ ಈ ಪ್ರಾರ್ಥನೆಗಳನ್ನು ನೋಡೋಣ. ಈ ಎಲ್ಲ ಅದ್ಭುತವಾದಂತಹ ವರ್ಣನೆಗಳು ನಮಗೆ ಶ್ರೀಲ ಪ್ರಭುಪಾದರಂತಹ ಮಹಾನ್ ಆಚಾರ್ಯರ ಕೃಪೆಯಿಂದ ದೊರಕ್ತಾ ಇದೆ. ಅವರು ನಮ್ಮೆಲ್ಲರಿಗೆ ಅಂತ ಹೇಳಿ ಭಗವಂತನ ವರ್ಣನೆಗಳನ್ನು ಈ ಕೃಷ್ಣ ದೇವೋತ್ತಮ ಪರಮಪುರುಷ ಪುಸ್ತಕದಲ್ಲಿ ಸರಳವಾಗಿ ವಿವರಿಸಿದ್ದಾರೆ. ಇದು ನಮ್ಮ ಎಲ್ಲರ ಮನೆಗೆ ತಲುಪಿದೆ, ಹೌದಲ್ವಾ? ನಮ್ಮ ಮನೆಯಲ್ಲೇ ಈ ಪುಸ್ತಕದ ಭಾಗ್ಯ ದೊರಕಿದೆ ನಮಗೆ. ಇದನ್ನು ನಾವು ಓದ್ತಾ ಭಗವಂತನ ಚಿಂತನೆ, ಮುಂಬರುವಂತಹ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ಸಿದ್ಧತೆಯನ್ನು ಕೂಡ ನಡೆಸಬಹುದು. ತಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ನಮಸ್ಕಾರ ಸಲ್ಲಿಸ್ತಾ ಈ ದಿನದ ಚರ್ಚೆಯನ್ನು ಇಲ್ಲಿ ನಾವು ವಿರಾಮ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ಚರ್ಚೆ ಮುಂದಿನ ತರಗತಿಯಲ್ಲಿ ನಾವು ಕಂಟಿನ್ಯೂ ಮಾಡ್ತೀವಿ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದರಿಗೆ ಜೈ.